ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇವತ್ತಿನ ಈ ಪ್ರೈಮ್ ಟಾಪಿಕ್ ಸೀರೀಸಲ್ಲಿ ಕೆಇಎ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ದೃಷ್ಟಿಯಿಂದ ಇನ್ನೂ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ನೆಕ್ಸ್ಟ್ ಟಾಪಿಕ್ಸನ್ನು ಓದ್ಕೊಂಡು ಹೋಗೋಣ. ನೆನಪಿರಲಿ, ಮೊದಲನೇ ಬಾರಿಗೆ ಯಾರು ಜಾಯ್ನ್ ಆಗ್ತಾ ಇದ್ದೀರಾ ಈ ಕ್ಲಾಸಸನ್ನು ದಯವಿಟ್ಟು ಗಮನ ಇಟ್ಟು ಕೇಳಿ. ಪ್ರೈಮ್ ಟಾಪಿಕ್ಸ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಏನೋ ಹೊಸದಾಗಿ ನಂದೇ ಕ್ರಿಯೇಟಿವಿಟಿ, ನಂದೇ ಇಮ್ಯಾಜಿನೇಷನ್ ಅಲ್ಲ. ಕೆಇಎ, KPSC, UPSC ಪ್ರತಿ ವರ್ಷ ಪ್ರಶ್ನೆ ಪತ್ರಿಕೆಗಳನ್ನು ರಿಲೀಸ್ ಮಾಡ್ತಾನೆ ಇರ್ತವೆ, ಬೇರೆ ಬೇರೆ ಎಕ್ಸಾಮ್ಸ್ ಮಾಡ್ತಾನೆ ಇರ್ತವೆ. ಆ ಎಕ್ಸಾಮ್ಸಲ್ಲಿ ಪರ್ಟಿಕ್ಯುಲರ್ ಆಗಿ ಪ್ರತಿ ಸಬ್ಜೆಕ್ಟಲ್ಲೂ ಕೂಡ ಕೆಲವೊಂದಿಷ್ಟು ಟಾಪಿಕ್ಸ್ ಮೇಲೆ ಪದೇ ಪದೇ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಗಾಂಧಿ ಯೋಗ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಪಾರ್ಕ್ಸ್ ಆಗಿರ್ಬೋದು, ನದಿಗಳಾಗಿರ್ಬೋದು. ಅಂಥ ಟಾಪಿಕ್ಸನ್ನು ನೀವು ಓದ್ತಾ ಇರತಕ್ಕಂಥ ಒಂದು ಸ್ಟ್ರಾಟಜಿ ಜೊತೆಗೆ ಸಬ್ಜೆಕ್ಟ್ಸ್ ಓದಿ, ಕರೆಂಟ್ ಅಫೇರ್ಸ್ ಓದಿ, ಮ್ಯಾಗ್ಝಿನ್ಸ್ ಓದಿ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿ, ಎಲ್ಲ ಮಾಡಿ. ಅದ್ರ ಜೊತೆಗೆ ಪ್ರೈಮ್ ಟಾಪಿಕ್ಸ್ ಮೇಲೆ ಎಕ್ಸ್ಟ್ರಾ ಫೋಕಸ್ ಕೊಟ್ಟಾಗ ಬೇರೆಯವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಇರ್ತೀರ ನೀವು. ಯಾಕಂದರೆ ಶಾರ್ಟ್ ಈ ಟಾಪಿಕ್ಸ್ ಮೇಲೆ ಪ್ರಶ್ನೆಗಳು ಬಂದೇ ಬರುತ್ತೆ. ಹಾಗಂತ ಹೇಳ್ಬಿಟ್ಟು ಬರೀ ಇದೇ ಪ್ರೈಮ್ ಟಾಪಿಕ್ಸ್ ನಿಮ್ಮನ್ನು ಸೇವ್ ಮಾಡಲ್ಲ. ಐ ಆಮ್ ಬೀಯಿಂಗ್ ವೆರಿ ವೆರಿ ಪ್ರಾಕ್ಟಿಕಲ್. ಬರೀ ಪ್ರೈಮ್ ಟಾಪಿಕ್ಸ್ ಮೇಲೆ ರಿಲೈ ಆಗಿ ಹೋಗ್ಬೇಡಿ. ನಿಮ್ಮ ಸಬ್ಜೆಕ್ಟ್ಸನ್ನು ಓದೋದ್ರ ಜೊತೆಗೆ ಇದನ್ನು ವ್ಯಾಲ್ಯೂ ಎಡಿಷನ್ ತಗೊಳ್ಳಿ. ಯಾರಾದರೂ ಒಬ್ಬ ಆಸ್ಪಿರೆಂಟು ಕಂಪ್ಲೀಟ್ಲಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹಿ ಆರ್ ಶಿ ಈಸ್ ನಾಟ್ ಅನ್ ಆಸ್ಪಿರೆಂಟ್, ಟ್ರೂ ಆಸ್ಪಿರೆಂಟ್. ಓಕೆ, ಇಲ್ಲಿ ನಿಮ್ಮ ಸ್ವಂತಿಕೆ ಬೇಕು, ನಿಮ್ಮ ಓನ್ ಎಫರ್ಟ್ಸ್ ಬೇಕು. ಅಲ್ಟಿಮೇಟ್ಲಿ ಆ ಹುದ್ದೆ, ಆ ಪದವಿ ಸಿಕ್ಕರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಯು, ಯುವರ್ ಹಾರ್ಡ್ ವರ್ಕ್, ಯುವರ್ ಎಫರ್ಟ್ಸ್. ಎಲ್ಲ ಇನ್ಸ್ಟಿಟ್ಯೂಟ್ಸ್ ಅವರು, ಎಲ್ಲ ಫ್ರೆಂಡ್ಸು ಕ್ಲೇಮ್ ಮಾಡ್ಬೋದು, ಬಟ್ ನೋ, ಅದು ಪ್ಯೂರ್ಲಿ ನಿಮ್ಮ ಎಫರ್ಟು, ನಿಮ್ಮ ತ್ಯಾಗ, ನಿಮ್ಮ ಶ್ರದ್ಧೆಯಿಂದ, ನಿಮ್ಮ ಕನ್ಸಿಸ್ಟೆನ್ಸಿಯಿಂದ ಮಾತ್ರ ಸಾಧ್ಯ ಆಗಿರುತ್ತೆ. ಓಕೆ, ಇವತ್ತಿನ ಪ್ರೈಮ್ ಟಾಪಿಕ್ಸ್ನಲ್ಲಿ ನಾವು ಕೆಇಎ ಪ್ರಶ್ನೆ ಪತ್ರಿಕೆಗಳನ್ನು ಅನಾಲಿಸಿಸ್ ಮಾಡಿದಾಗ ಪ್ರಮುಖವಾಗಿ ಈ ಮಾಡರ್ನ್ ಹಿಸ್ಟ್ರಿಯಲ್ಲಿ, ಅಂದರೆ ಆಧುನಿಕ ಭಾರತದ ಇತಿಹಾಸ ಅಂತ ಬಂದಾಗ, ಗಾಂಧಿ ಯುಗ ಅಂದರೆ ಮಹಾತ್ಮ ಗಾಂಧೀಜಿಯವರು ಸೌತ್ ಆಫ್ರಿಕಾದಿಂದ ಬಂದು ಭಾರತದಲ್ಲಿ ಏನು ಮಾಡಿದ್ರು ಅಲ್ಲ, ಬರೋ ಮುಂಚೆನೇ ಏನು ಮಾಡಿದ್ರು, ಅದ್ರ ಜೊತೆಗೆ ಭಾರತದಲ್ಲಿ ಅವರು ಮಾಡಿದಂಥ ಸತ್ಯಾಗ್ರಹಗಳು, ಚಳುವಳಿಗಳು, ಅವರ ಅಧ್ಯಕ್ಷತೆ, ಅವರು ಎಲ್ಲೆಲ್ಲಿ ಬದಲಾವಣೆಗಳಿಗೆ ಪ್ರಮುಖ ಕಾರಣ ಆದರು, ಗಾಂಧಿ ಇರ್ವಿನ್ ಪ್ಯಾಕ್ಟು, ಪೂನಾ ಪ್ಯಾಕ್ಟು, ಈ ರೀತಿ ಹಲವಾರು ಅಂಶಗಳನ್ನ ಓದಬೇಕಾಗುತ್ತೆ. ನೆನಪಿರಲಿ, ಇದ್ರ ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. ವಿದೌಟ್ ಅ ಕ್ವಶನ್ ಆನ್ ಗಾಂಧಿ ಅಂಡ್ ಫೇಸ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಆರ್ ಅ ಕ್ವಶನ್ ಪೇಪರ್ ಈಸ್ ಸೆಟ್ ಟು ಬಿ ಇನ್ಕಂಪ್ಲೀಟ್. ಒಂದು ಪ್ರಶ್ನೆ ಇಲ್ಲದೆ ಹೋದರೆ ಅದು ಪರಿಪೂರ್ಣ ಅಂತ ಕರೆಸ್ಕೊಳ್ಳಲ್ಲ. ಓಕೆ, ನೆಕ್ಸ್ಟ್ ಗಾಂಧಿ ಯುಗ ಆಯಿತು. ಗಾಂಧಿ ಯುಗ ಆದಮೇಲೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೆಷನ್ಸ್ 1885ರಲ್ಲಿ ಅದರ ಸ್ಥಾಪನೆ ಹಿಡ್ಕೊಂಡು 1947ರವರೆಗೂ ಪ್ರತಿ ವರ್ಷದ್ದು ಲೈನ್ ಬೈ ಲೈನ್ ಓದಕ್ಕೆ ಹೋಗಬೇಡಿ, ಆ ಥರ ಕೇಳಲ್ಲ. ಪ್ರಶ್ನೆ ಯಾವ ರೀತಿ ಕೇಳ್ತಾರೆ, ಈ ಒಂದು INC ಸೆಷನ್ಸಲ್ಲಿ ಪ್ರಮುಖ ಕಾಲಘಟ್ಟಗಳು ಬರುತ್ತೆ. ಫಾರ್ ಎಕ್ಸಾಂಪಲ್, ಮೊದಲನೇ ಸೆಷನ್ನು 1885, ಅದಾದಮೇಲೆ 1886, 87, 89, 93, 99, 1903, 1904, 1905, 1907, 11, 14, 17, 19, 20, 21, 23, 27, 29, 31, 33, ಆಮೇಲೆ 42, 43, 44, 45, ಈ ಥರ ಎಲ್ಲಿ ಯಾವ ಸಂದರ್ಭದಲ್ಲಿ ಏನಾದರೂ ಪ್ರಮುಖ ಘಟನೆ ಆಗಿರುತ್ತೋ. ಫಾರ್ ಎಕ್ಸಾಂಪಲ್, ಈಗ ಸ್ವದೇಶಿ ಮೂಮೆಂಟ್, ಸ್ವದೇಶಿ ಚಳವಳಿ ಆಗಿರ್ಬೋದು, ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್ ಆಗಿರ್ಬೋದು, ನಾನ್ ಕೋಆಪರೇಷನ್ನು, ಕ್ವಿಟ್ ಇಂಡಿಯಾ ಮೂಮೆಂಟು, ಸೂರತ್ ವಿಭಜನೆ ಆಗಿರ್ಬೋದು, ಅಥವಾ ಖಿಲಾಫತ್ ಮೂಮೆಂಟ್ ಆಗಿರ್ಬೋದು, ಅಂತ ಪ್ರಮುಖ ಘಟನೆ ನಡೆದಂತಹ ಸಂದರ್ಭದಲ್ಲಿ ಆ ಅಧಿವೇಶನ ಎಲ್ಲಿ ನಡೀತು, ಅದರ ಅಧ್ಯಕ್ಷತೆ ಯಾರು ವಹಿಸಿದ್ರು, ಏನಾದರೂ ಅಲ್ಲಿ ನಿಲುವಳಿಯನ್ನು ಅಥವಾ ರೆಸೊಲ್ಯೂಷನ್ನ ಪಾಸ್ ಮಾಡಲಾಯ್ತಾ, ಅಲ್ಲಿ ಏನಾದರೂ ಪ್ರಮುಖ ಘಟನೆ ಆಯಿತಾ, ಅದರಿಂದ ಏನಾದರೂ ಇಂಪ್ಯಾಕ್ಟ್ ಆಯಿತಾ. ಸೊ ಇಂತಹ ಅಂಶಗಳನ್ನು ಆಧಾರವಾಗಿಟ್ಕೊಂಡು ನೀವು INC ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೆಷನ್ಸನ್ನು ಓದಬೇಕಾಗುತ್ತೆ. ನೆಕ್ಸ್ಟ್, ಪ್ರಮುಖ ವೈಸ್ರಾಯ್ಸು, ಗವರ್ನರ್ ಜನರಲ್ಸು. ಒಂದು ಪ್ರಶ್ನೆ ಗ್ಯಾರಂಟಿ ಬರುತ್ತೆ. ಯಾವ ರೀತಿ ಬರುತ್ತೆ ಅದು? ಕರ್ನಾಟಕ ಹಿಸ್ಟ್ರಿ ಸೇರಿಸಿ, ಅಂದರೆ ಕಿತ್ತೂರಾಣಿ ಚೆನ್ನಮ್ಮ ಅವರು ಹೋರಾಡಿದಂಥ ಸಂದರ್ಭ ಅಥವಾ ವಾರ್, ಅದಕ್ಕೆ ಸಂಬಂಧಪಟ್ಟಂತೆ ಆದರೂ ಕೇಳ್ಬೋದು. ಅಥವಾ ಪ್ರಮುಖವಾಗಿರ್ತಕ್ಕಂತಹ ಗವರ್ನರ್ ಜನರಲ್ಸ್ ಆ್ಯಂಡ್ ವೈಸ್ರಾಯ್ಸ್, ಲಾರ್ಡ್ ಕ್ಯಾನಿಂಗು, ಲಾರ್ಡ್ ಇರ್ವಿನ್ನು, ಮೌಂಟ್ ಬ್ಯಾಟನ್ನು, ಈ ರೀತಿ ಪ್ರಮುಖವಾಗಿರ್ತಕ್ಕಂತಹ ವೈಸ್ರಾಯ್ಸು ಅಥವಾ ಗವರ್ನರ್ ಜನರಲ್ಸ್ ಯಾಕೆ ಪ್ರಮುಖ ಆಗ್ತಾರೆ? ಅವ್ರ ಸಂದರ್ಭದಲ್ಲಿ ಏನಾದರೂ ದೊಡ್ಡ ಯುದ್ಧ ಆದರೂ ಆಗಿರುತ್ತೆ, ಇಲ್ಲ ಏನಾದರೂ ಹೊಸದಾಗಿ ಕಾನೂನಾದರೂ ಪಾಸ್ ಆಗಿರುತ್ತೆ, ಇಲ್ಲ ಏನಾದರೂ ಒಂದು ದೊಡ್ಡ ಘಟನೆ ಆದರೂ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಚೌರಿ ಚೌರ ಇನ್ಸಿಡೆಂಟ್ ಆಗಿರ್ಬೋದು, ಅಥವಾ ನಮ್ಮ ಜಲಿಯನ್ ವಾಲಾಬಾಗ್ ಇನ್ಸಿಡೆಂಟ್ ಆಗಿರ್ಬೋದು, ಅಲ್ವಾ? ಸೊ ಇಂಥ ಸಂದರ್ಭಗಳನ್ನು ಆಧಾರವಾಗಿಟ್ಕೊಂಡು ಹಲವಾರು ನಾಟ್ ಮೆನಿ, 6-7 ಪ್ರಮುಖ ಗವರ್ನರ್ ಜನರಲ್ಸನ್ನು ಓದಿದ್ರೆ ಆ ಟಾಪಿಕ್ ಮುಗೀತು. ಅದಾದಮೇಲೆ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಸುಭಾಷ್ ಚಂದ್ರ ಬೋಸ್, ಇವರಿಬ್ಬರ ಮೇಲೆ ಒಬ್ಬರಲ್ಲಿ ಪ್ರಶ್ನೆ ಬಂದೇ ಬರುತ್ತೆ. ಸೊ ಹಾಗಾಗಿ ಇವರನ್ನ ಬೇಸಿಸ್ ಆಗಿ ಇಟ್ಕೊಂಡು ಇವರು ಪಾರ್ಟಿಸಿಪೇಟ್ ಮಾಡಿದಂತಹ ಹೋರಾಟ, ಚಳುವಳಿ, ಇವರು ಬರೆದಂಥ ಕೃತಿಗಳು, ಇವರು ಆರಂಭಿಸಿದಂತಹ ಸಂಘಟನೆಗಳು, ಇವರು ಹೊರತಂತಹ ಪೇಪರ್ಸು, ನ್ಯೂಸ್ ಪೇಪರ್ಸು, ಸೊ ಈ ರೀತಿ ಆದಂತಹ ಒಂದು ಡಿಕೋಡಿಂಗ್ ಮುಖಾಂತರ ನೀವು ಪ್ರಿಪ್ರೇಷನ್ ಮಾಡಬೇಕಾಗತ್ತೆ. ಓಕೆ, ಆ್ಯಂಡ್ ಮತ್ತೊಂದು ನೆನಪಿರಲಿ, ಈ PDF ನಿಮ್ಗೆ ಸಿಗುತ್ತೆ ಎಲ್ಲಿ? ಈ 9036862461 ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿ. 9036862461 ಒಂದು ಗ್ರೂಪಿಗೆ ಆ್ಯಡ್ ಮಾಡ್ತೀನಿ. ಆ ಗ್ರೂಪಲ್ಲಿ ನಿಮಗೆ ಈ PDFs ಎಲ್ಲ ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಸುಮಾರು ಜನ ಹೇಳ್ತಾ ಇದ್ದಾರೆ, ಸರ್ ಇನ್ನೂ ಜಾಸ್ತಿ ಕ್ವಶನ್ಸ್ ಮಾಡಿ ಅಂತ. ನಿಮ್ಗೆ ಹೇಳ್ತೀನಿ, ಈ ಕ್ವಶನ್ಸ್ ಹೆಂಗೆ ಡಿಸೈನ್ ಮಾಡಿರ್ತೀನಿ ಅಂದರೆ, ಫಸ್ಟ್ ಆಫ್ ಆಲ್ ಕ್ವಶನ್ ಡಿಸೈನ್ ಮಾಡಲಿಕ್ಕೆ ಟೈಮ್ ಹೋಗುತ್ತೆ. ಯಾಕಂದರೆ
KPSC ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ತಗೊಂಡು ಅದ್ರ ಬೇಸಿಸ್ ಮೇಲೆ ಕ್ವಶನ್ಸ್ ಮಾಡಿ ಸ್ಟೇಟ್ಮೆಂಟ್ ಬೇಸ್ಡ್ ಮಾಡಿ ಪ್ರತಿ ಸ್ಟೇಟ್ಮೆಂಟಲ್ಲೂ ಕೂಡ ನಿಮಗೆ ಆ ಸ್ಟೇಟ್ಮೆಂಟ್ ರಾಂಗ್ ಆಗಿದ್ರೂ ಒಂದು ಇಲ್ಲ 2 ಪಾಯಿಂಟ್ ಸಿಕ್ಕಿರೋ ಥರ ಫ್ರೇಮ್ ಮಾಡಿ ಡೀಟೇಲ್ಡ್ ಸೊಲ್ಯೂಷನ್ ಕೊಟ್ಟು ಎಲಿಮಿನೇಷನ್ ಟೆಕ್ನಿಕ್ ಕೂಡ ಇರುತ್ತೆ ನಿಮಗೆ. ಅಂದರೆ ನಿಮ್ಮ ಮೈಂಡ್ ಸೆಟ್ ಯಾವ ರೀತಿ ಟ್ರೈನ್ ಅಪ್ ಆಗಬೇಕು ಅಂದರೆ, ನೀವು ಎಷ್ಟೇ ಸಾವಿರಾರು ಪೇಜನ್ನು ಬುಕ್ ಓದ್ರಿ, ಅಲ್ಟಿಮೇಟ್ಲಿ ಎಕ್ಸಾಮಲ್ಲಿ ಡಿಸೈಡ್ ಆಗೋದೇನು ಆ 1.5 ಗಂಟೆಯಲ್ಲಿ ನಿಮ್ಮ ಮೈಂಡು MCQಸನ್ನು ಎಷ್ಟು ಫಾಸ್ಟಾಗಿ, ಎಷ್ಟು ಕ್ವಿಕ್ಕಾಗಿ, ಎಷ್ಟು ಅಕ್ಯುರೇಟಾಗಿ ಸಾಲ್ವ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದನ್ನೇ ನಿರ್ಧಾರ ಮಾಡ್ತಿರುವಾಗ ನೀವು ಯಾಕೆ MCQs ಫಾರ್ಮೆಟಲ್ಲೇ ನಿಮ್ಮ ಮೈಂಡ್ ಟ್ರೈನ್ ಅಪ್ ಮಾಡಬಾರ್ದು ಅಲ್ಲ, ಮಾಡಲೇಬೇಕು. ಅವಾಗ ತಾನೇ ಅವಾಗ ಮಾತ್ರ ನಿಮಗೆ ಒಂದು ಎಡ್ಜ್ ಸಿಗುತ್ತೆ. ಓಕೆ, ಹಾಗಾಗಿ ಈ ಎಲಿಮಿನೇಷನ್ ಟೆಕ್ನಿಕ್ ಕೂಡ ಇರುತ್ತೆ. ಸೊ ಪ್ರತಿ ಕ್ವಶನ್ಗೂ ಅಂದಾಜು 5 ನಿಮಿಷ ಅಂದ್ಕೊಂಡ್ರು ನಿಮಗೆ ಹಬ್ಬ ಅಂದರೆ ಒಂದು 10ರಿಂದ 15 ಕ್ವಶನ್ ಸಾಲ್ವ್ ಮಾಡ್ಬೋದು. ಇದು ಸಫಿಷಿಯೆಂಟ್ ಆಗಲ್ಲ. ಅದಕ್ಕೆ ಏನು ಮಾಡಿರ್ತೀನಿ, PDF ಅಲ್ಲಿ ಇದರ 4-5 ಪಟ್ಟು ಅಂದರೆ 60-70 ಕ್ವಶನ್ಸ್ ಇರ್ತವೆ. ನಾನು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಸನ್ನು ಮಾಡಿ ಈ PDF ಅನ್ನು ನಿಮ್ಗೆ ಹಾಕಿದ್ರೆ ನೀವು ಕ್ವಿಕ್ಕಾಗಿ ನಿಮ್ಮ ಲೈಬ್ರರಿಯಲ್ಲೋ ರೂಮಲ್ಲೋ ಓದ್ಕೊಳ್ಬೋದು. ನನಗೇನಾಗುತ್ತೆ, ಇದರಿಂದ ಉಳಿದಂಥ ಟೈಮನ್ನು ಇವತ್ತಿನಿಂದ ನಾನು ಕರೆಂಟ್ ಅಫೇರ್ಸು ಮತ್ತು ಮೆಂಟಲ್ ಎಬಿಲಿಟಿ ಮೇಲೂ ಕೂಡ ನಾನು ಇನ್ವೆಸ್ಟ್ ಮಾಡ್ಬೋದು. ಯಾಕಂದರೆ ಒನ್ ಮ್ಯಾನ್ ಆರ್ಮಿಯಾಗಿ ಈ ಪ್ರೈಮ್ ಟಾಪಿಕ್ಸ್ ಕಂಟೆಂಟನ್ನು ಮಾಡಿಕೊಂಡು, ಕರೆಂಟ್ ಅಫೇರ್ಸ್ ಕಂಟೆಂಟನ್ನು ಮಾಡಿಕೊಂಡು ಕ್ಲಾಸು ಮಾಡಿ ಅಪ್ಲೋಡ್ ಮಾಡೋದು ಇಟ್ಸ್ ಕ್ವೈಟ್ ಬಿಗ್ ಟಾಸ್ಕ್ ಆ್ಯಂಡ್ ಚಾಲೆಂಜಿಂಗ್. ಹಾಗಾಗಿ ನೀವೇನು ಮಾಡಿ, ನಿಮಗೆ ಕ್ಲಾಸಸ್ ಇಷ್ಟ ಆಗ್ತಾ ಇದ್ದರೆ ಒಂದು ಹೆಲ್ಪ್, ಲೈಕ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ, ಏನಾದರೂ ಕಮೆಂಟ್ ಮಾಡಿ, ಸಜೆಷನ್ ಆಗಿರ್ಬೋದು, ಫೀಡ್ಬ್ಯಾಕ್ ಆಗಿರ್ಬೋದು, ಅಥವಾ ಒಂದು ಥ್ಯಾಂಕ್ ಯು ಆಗಿರ್ಬೋದು ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಗ್ರೂಪ್ಸ್ಗೆ ಶೇರ್ ಮಾಡಿ. ನೋಡೋಣ ಫಸ್ಟ್ ಕ್ವಶನ್ನು. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿ ಅರ್ಲಿ ಸತ್ಯಾಗ್ರಹಸ್ ಆಫ್ ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧೀಜಿಯವರ ಆರಂಭಿಕ ಸತ್ಯಾಗ್ರಹನ ಕುರಿತು ಈ ಹೇಳಿಕೆಗಳನ್ನ ಪರಿಗಣಿಸಿ. ಮಹಾತ್ಮ ಗಾಂಧಿ ಅಂತ ಕರೆಸ್ಕೊಂಡಿದ್ದೆ ಈ 3 ಸತ್ಯಾಗ್ರಹಗಳಿಂದ, ಅಂದರೆ ಅವರಿಗೆ ಆ ಒಂದು ಸ್ಟೇಟಸ್ ಸಿಕ್ಕಿದ್ದೆ ಈ ಸತ್ಯಾಗ್ರಹಗಳಿಂದ. ಏನು ಕೇಳ್ಬೋದು? ಚಂಪಾರಣ ಸತ್ಯಾಗ್ರಹ ವಾಸ್ ದಿ ಫಸ್ಟ್ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಬೈ ಮಹಾತ್ಮ ಗಾಂಧಿ ಇನ್ ಇಂಡಿಯಾ. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಯಾಕಂದರೆ ಭಾರತಕ್ಕೆ ಬರೋ ಮುಂಚೆ ಸೌತ್ ಆಫ್ರಿಕಾದಲ್ಲೂ ಕೂಡ ಅವರು ಹಲವು ಚಳುವಳಿಗಳನ್ನು ಮಾಡಿದ್ದಾರೆ, ಹಲವು ಆಶ್ರಮಗಳನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಇನ್ ಇಂಡಿಯಾ ಅಂತ ಬಂದಾಗ ನೀವು ಅದ್ರ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಗಮನ ಕೊಡಬೇಕು. ಇದೇ ಕ್ವಶನ್ನು, ಚಂಪಾರಣ ಸತ್ಯಾಗ್ರಹ ವಾಸ್ ದಿ ಫಸ್ಟ್ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಅಥವಾ ಮೂವ್ಮೆಂಟ್ ಬೈ ಗಾಂಧಿ ಅಂತ ಹೇಳಿದ್ರೆ ತಪ್ಪಾಗ್ತಾ ಇತ್ತು. ಓಕೆ, ಇಲ್ಲಿ ನೋಡಿ, ಚಂಪಾರಣ ಸತ್ಯಾಗ್ರಹ ಭಾರತದಲ್ಲಿ ಗಾಂಧೀಜಿಯವರ ಮೊದಲ ಶಾಸನ ಭಂಗ ಚಳುವಳಿ. ಕರೆಕ್ಟು. ಸೆಕೆಂಡ್ ಸ್ಟೇಟ್ಮೆಂಟು, ಅಹಮದಾಬಾದ್ ಮಿಲ್ ಸ್ಟ್ರೈಕ್ ಇನ್ವಾಲ್ವ್ಡ್ ದಿ ಫಸ್ಟ್ ಹಂಗರ್ ಸ್ಟ್ರೈಕ್ ಬೈ ಗಾಂಧಿ ಇನ್ ಇಂಡಿಯಾ. ಅಹಮದಾಬಾದ್ ಗಿರಣಿ ಮುಷ್ಕರ ಭಾರತದಲ್ಲಿ ಗಾಂಧೀಜಿಯವರ ಮೊದಲ ಉಪವಾಸ ಸತ್ಯಾಗ್ರಹ. ಕರೆಕ್ಟು. ಥರ್ಡ್ ಸ್ಟೇಟ್ಮೆಂಟು, ಕೆಡಾ ಸತ್ಯಾಗ್ರಹ ವಾಸ್ ಲಾಂಚ್ಡ್ ಅಗೇನ್ಸ್ಟ್ ದಿ ತಿನ್ಕಾತಿಯಾ ಸಿಸ್ಟಮ್. ತಿನ್ಕಾತಿಯಾ ಅಂದರೆ 20ರಲ್ಲಿ 3 ಈ ಭಾಗದಲ್ಲಿ ಕಂಪಲ್ಸರಿಲಿ ಇಂಡಿಗೋ ಬೆಳೆಯನ್ನು ರೈತರು ಬೆಳಿಬೇಕಾಗಿತ್ತು. ಅಲ್ಲಿ ಬ್ರಿಟಿಷ್ ಅಧಿಕಾರಿಗಳು, ಜಮೀನ್ದಾರರು ಒತ್ತಾಯ ಮಾಡ್ತಾ ಇದ್ರು, ಕಂಪಲ್ಸರಿಲಿ ಬೆಳಿಬೇಕು, ಅದಕ್ಕೆ ಬೇಕಾದಂಥ ರಾ ಮೆಟೀರಿಯಲ್ಸ್ ಎಲ್ಲ ಕೊಟ್ಟು, ಸಾಲನೂ ಕೊಟ್ಟು ಅವ್ರಿಗೆ ಬೆಳೆಯಕ್ಕೆ ಹಚ್ತಾ ಇದ್ರು. ಕೊನೆಗೆ ಬೆಳೆ ವಾಪಸ್ಸು ಬರದೇ ಇರುವಾಗ, ಅಥವಾ ಈ ಇಂಗ್ಲೆಂಡಿಂದ ರೆಡಿಮೇಡ್ ಪ್ರಾಡಕ್ಟ್ಸ್ ಬರಬೇಕಾದ್ರೆ ಇದ್ರ ವ್ಯಾಲ್ಯೂ ಬಿದ್ದೋಯ್ತು, ಹಾಕಿದಂಥ ದುಡ್ಡು ಬರಲಿಲ್ಲ. ಕೊನೆಗೆ ಜಮೀನ್ದಾರರು, ಸಾಲಗಾರ ಕಾಟನೂ ಜಾಸ್ತಿ ಆಯಿತು. ಅದ್ರ ವಿರುದ್ಧ ಅಲ್ಲಿ ಜನ ತಿರುಗಿ ಬಿದ್ದಿದ್ರು. ಹಾಗಾಗಿ ಇದು ಈ ತಿನ್ಕಾತಿಯ ಸಿಸ್ಟಮ್ ಏನಿದೆಯಲ್ಲ, ಖೇಡಾ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಿಲ್ಲ. ಯಾವುದಕ್ಕೆ ಸಂಬಂಧಪಟ್ಟಿದೆ? ಅದು ಚಂಪಾರಣ ಅಥವಾ ಚಂಪಾರಣ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಿದ್ದು. ಅದೇ ಇದರ ಬೇಸಿಸ್ ಆಗಿತ್ತು. ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ಎಲಿಮಿನೇಟ್ ಮಾಡಿ. ಥರ್ಡ್ ಎಲ್ಲೆಲ್ಲಿದೆ ನೋಡಿ, B ಎಲ್ಲಿದೆ, C ಎಲ್ಲಿದೆ, D ಎಲ್ಲಿದೆ, ಹೋಯ್ತು. ಕಾನ್ಫಿಡೆಂಟ್ ಆಗಿ ನೀವು ಆನ್ಸರ್ ಎ ಅಂತ ಚೂಸ್ ಮಾಡ್ಬೋದು. ಸರ್, ಸ್ಟೇಟ್ಮೆಂಟ್ ಬೇಸ್ಡ್ ಕೇಳ್ಬೋದಾ? ಸುಮಾರು ಜನ ಕಾಲ್ ಮಾಡಿ ಇದನ್ನೇ ಕೇಳ್ತಾ ಇದ್ದೀರಾ. ಸ್ಟೇಟ್ಮೆಂಟ್ ಬೇಸ್ ಕೇಳಬಹುದು, ಕೇಳದೇನೆ ಇರ್ಬೋದು. ಯಾಕೆ ಕೇಳ್ಬೋದು ಅಂತ ಹೇಳಿದ್ರೆ, KA ಪ್ಯಾಟರ್ನು ಆ್ಯಂಡ್ ರೀಸೆಂಟ್ UPSC ಟ್ರೆಂಡು, KPSC ಟ್ರೆಂಡ್ ನೋಡಿದ್ರೆ ಕೇಳ್ಬೋದು. ಯಾಕೆ ಕೇಳದೇ ಇರ್ಬೋದು ಅಂತ ಹೇಳಿದ್ರೆ, ಅವೆಲ್ಲವೂ ಕೂಡ 2 ಅವರ್ ಎಕ್ಸಾಮ್ಸು. ಪೊಲೀಸ್ ಕಾನ್ಸ್ಟೇಬಲ್ 1.5 ಗಂಟೆ. 1.5 ಗಂಟೆಯಲ್ಲಿ PUC ಬೇಸಿಸ್ ಮೇಲೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಈ ಥರ ದೊಡ್ಡ ಸ್ಟೇಟ್ಮೆಂಟ್ ಬೇಸ್ಡ್ ಕೇಳ್ಬೋದಾ? ಕೇಳಲಿಕ್ಕಿಲ್ಲ. ಕೇಳದೇ ಇರಬಹುದು. ಸೊ ಬಹುದು ಅಂತ ಹೇಳ್ತಾ ಇದ್ದೀನಿ. ಅದರ ಅರ್ಥ ಕೇಳಬಾರ್ದು ಅಥವಾ ಕೇಳಲೇಬಾರ್ದು ಅಂತ ಏನಿಲ್ಲ, ಕೇಳಿದ್ರು ಕೇಳ್ಬೋದು. ಹಾಗಾಗಿ ನಿಮ್ಮ ಕೆಲಸ ಏನಾಗಿರಬೇಕು, ಯು ಶುಡ್ ಬಿ ಪ್ರಿಪೇರ್ಡ್ ಫಾರ್ ಎನಿಥಿಂಗ್. ಓಕೆನಾ? ಫೈನ್. ಸೊ PUC ಅಂತ ಹೇಳಲಿಕ್ಕೆ ಮಾತ್ರ ಇದು. ಇದರ ಕಾಂಪಿಟೇಷನ್ ಹೆಂಗಿರುತ್ತೆ ಅಂದರೆ, ಎಲ್ಲ ಡಿಗ್ರಿ ಮಾಡಿರೋರೇ ಸೆಲೆಕ್ಟ್ ಆಗ್ತಾ ಇದ್ದಾರೆ, ಡಿಗ್ರಿ ಮಾಡಿರೋರೇ ಕಾಂಪೀಟ್ ಮಾಡ್ತಾ ಇರ್ತಾರೆ, ಹೆವಿ ಕಾಂಪಿಟೇಷನ್ ಇರುತ್ತೆ. ಸೊ ನೋಡಿ, ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗಿದೆ. ಯಾಕಂದರೆ ಫಸ್ಟ್ ಗ್ರೇಟ್ ಎಕ್ಸ್ಪೆರಿಮೆಂಟ್ ಗಾಂಧಿಯವ್ರದ್ದು ಎಲ್ಲಿ ಚಂಪಾರಣಲ್ಲಿ 1917ರಲ್ಲಿ ಇದು ಮೊದಲ ಶಾಸನಭಂಗ ಚಳವಳಿ ಆಗಿರುತ್ತೆ. ಅದೇ ರೀತಿ ಹೇಳಿಕೆ 2 ಕೂಡ ಸರಿಯಾಗಿರುತ್ತೆ. ಅಹಮದಾಬಾದಲ್ಲಿ ಮಿಲ್ ಸ್ಟ್ರೈಕ್ ಏನಿದೆಯಲ್ಲ, ಮಿಲ್ ಸ್ಟ್ರೈಕು, ಅಲ್ಲಿ ಹಂಗರ್ ಸ್ಟ್ರೈಕನ್ನು ಅಥವಾ ಯಾವುದು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ಇದು ಮೊಟ್ಟ ಮೊದಲ ಉಪವಾಸ ಸತ್ಯಾಗ್ರಹ ಬೈ ಗಾಂಧೀಜಿ ಇನ್ ಇಂಡಿಯಾ ಆಗಿರುತ್ತೆ. 1918ರಲ್ಲಿ ಇದಾಗುತ್ತೆ. ನೆಕ್ಸ್ಟು ಸ್ಟೇಟ್ಮೆಂಟ್ 3 ತಪ್ಪಾಗಿದೆ. ಯಾಕಂದರೆ ಖೇಡಾ ಸತ್ಯಾಗ್ರಹ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಆಗಿತ್ತು. ಯಾಕೆ? ರೆವಿನ್ಯೂ ಡಿಮ್ಯಾಂಡ್ಸ್ ಬೈ ಬ್ರಿಟಿಷ್ ಅವರು ಬೆಳೆ ವಿಫಲ ಆದಾಗ, ಕ್ರಾಪ್ ಫೇಲ್ಯೂರ್ ಆದಾಗ ಆವಾಗಲೂ ಕೂಡ ಟ್ಯಾಕ್ಸನ್ನು ಕೇಳ್ತಾ ಇದ್ರು ಜನರಿಂದ. ಸೊ ಆ ಒಂದು ಇದಕ್ಕೆ ವಿರುದ್ಧವಾಗಿ ಖೇಡಾ ಸತ್ಯಾಗ್ರಹ 1918ರಲ್ಲಿ ಮಾಡಲಾಗಿತ್ತು. ಇಲ್ಲಿ ಆ್ಯಕ್ಚುಲಿ ತಿನ್ಕತಿಯ ಸಿಸ್ಟಮ್ ಏನಿದೆಯಲ್ಲ, ಇದು ಬಂದ್ಬಿಟ್ಟು ಚಂಪಾರಣ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಿದ್ದು. ಕ್ಲಿಯರಾ? ಸೊ ಎಲಿಮಿನೇಷನ್ ಟೆಕ್ನಿಕ್ ಏನು?
ತೀನ್ ಕಾ ತಿಯಾ ಸಿಸ್ಟಮು ಚಂಪಾರಣಕ್ಕೆ ಸಂಬಂಧಪಟ್ಟಿದ್ದು ಅಂತ ನಿಮ್ಗೆ ಗೊತ್ತಾಗ್ಬಿಟ್ರೆ ಇಡೀ ಸ್ಟೇಟ್ಮೆಂಟ್ ಕನ್ಫ್ಯೂಷನೇ ಇರಲ್ಲ. ಕೇಡಾ ಸತ್ಯಾಗ್ರಹ ವಾಸ್ ಲಾಂಚ್ ಅಗೇನ್ಸ್ಟ್ ತೀನ್ ಕಾ ತಿಯಾ ಅಂತ ಬಂದಾಗ ಇಲ್ಲ, ತೀನ್ ಕಾ ತಿಯಾ ಚಂಪಾರಣ್ ಸತ್ಯಾಗ್ರಹ ಇಂಡಿಗೋ ರಿವೋಲ್ಟ್ಗೆ ಸಂಬಂಧಪಟ್ಟಿದ್ದು ಕೇಡಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಕಾನ್ಫಿಡೆಂಟ್ ಆಗಿ ನೀವು 3 ಎಲಿಮಿನೇಟ್ ಮಾಡಿಬಿಟ್ರೆ 1 2 ಗೊತ್ತಿಲ್ಲ ಅಂದ್ರೂ ನೀವು ಪರವಾಗಿಲ್ಲ, ಬಿ ಸಿ ಡಿ ಎಲಿಮಿನೇಟ್ ಮಾಡಿದ್ರೆ ಓನ್ಲಿ ಎ ವುಡ್ ಬಿ ದಿ ರೈಟ್ ಆಪ್ಷನ್. ಗೆಟಿಂಗ್ ಫೈನ್. ನೆಕ್ಸ್ಟ್ ಕ್ವಶನ್. ವಿತ್ ರೆಫರೆನ್ಸ್ ಟು ನಾನ್ ಕೋಆಪರೇಷನ್ ಮೂವ್ಮೆಂಟ್, ಅಸಹಕಾರ ಚಳವಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇಲ್ಲಿ ದಿ ಮೂವ್ಮೆಂಟ್ ವಾಸ್ ಲಾಂಚ್ಡ್ ಆನ್ ದಿ ಎಕ್ಸಾಕ್ಟ್ ಡೇ ಬಾಲಗಂಗಾಧರ್ ತಿಲಕ್ ಪಾಸ್ಟ್ ಅವೇ. ಬಾಲಗಂಗಾಧರ್ ತಿಲಕ್ ಅವರು ಅಸುನೀಗಿದಂತಹ ದಿನದಂದೇ ಇದನ್ನ ಯಾವುದು ಅಸಹಕಾರ ಚಳವಳಿಯನ್ನ ಲಾಂಚ್ ಮಾಡಲಾಯಿತು. ಕರೆಕ್ಟಾ? ಹೌದಾ? ಕರೆಕ್ಟಾ ತಪ್ಪಾ? ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂದರೆ ನಿಮಗೆ ಸಹಕಾರ ಕೊಡಲ್ಲ ನಾವು ಯಾವುದೇ ಒಂದು ನಿಟ್ಟಿನಲ್ಲಿ, ಅದು ನಿಮ್ಮ ಟ್ರೇಡ್ ಆಗಿರ್ಬೋದು ಅಥವಾ ವ್ಯಾಪಾರ ಆಗಿರ್ಬೋದು ಅಥವಾ ನಿಮ್ಮ ಸರ್ಕಾರ ಚಲಾವಣೆ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ನಿಮಗೆ ಸಹಕಾರ ಕೊಡಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಗಾಂಧೀಜಿ ನೇತೃತ್ವದಲ್ಲಿ ಬ್ರಿಟಿಷರ ವಿರುದ್ಧ ಅಥವಾ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಇದನ್ನು ಅನೌನ್ಸ್ ಮಾಡಲಾಗುತ್ತೆ. ಸೊ ಯಾವಾಗ? ಇಟ್ ವಾಸ್ ಲಾಂಚ್ಡ್ ಆನ್ ದಿ ಎಕ್ಸಾಕ್ಟ್ ಡೇ ವೆನ್ ಬಾಲಗಂಗಾಧರ್ ತಿಲಕ್ ಪಾಸ್ಟ್ ಅವೇ. ತಿಲಕ್ ಅವರು ಯಾವ ಸಂದರ್ಭದಲ್ಲಿ ಅಸುನೀಗ್ತಾರೆ ನೆನಪಿದೆಯಾ? ಗೊತ್ತಿದ್ರೆ ಕಮೆಂಟ್ ಮಾಡಿ. ಯಾವ ಸಂದರ್ಭದಲ್ಲಿ ಬಾಲಗಂಗಾಧರ್ ತಿಲಕ್ ಅವರು ಅಸುನೀಗ್ತಾರೆ ಗೊತ್ತಿದ್ರೆ ಹೇಳಿ. ನೆಕ್ಸ್ಟ್, ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಪ್ರೂವ್ಡ್ ದಿ ನಾನ್ ಕೋಆಪರೇಷನ್ ರೆಸೊಲ್ಯೂಷನ್ ಫಾರ್ ದಿ ಫಸ್ಟ್ ಟೈಮ್ ಅಟ್ ಇಟ್ಸ್ ರೆಗ್ಯುಲರ್ ಆನ್ಯುವಲ್ ಸೆಷನ್ ಇನ್ ನಾಗ್ಪುರ್ ಇನ್ ಡಿಸೆಂಬರ್ 1920. ತಪ್ಪು. ನೋಡಿ, ಇಂತಹ ಪಾಯಿಂಟ್ಸ್ ಮೇಲೆ ನೀವು ಸ್ವಲ್ಪ ಗಮನ ಇಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ರೆಗ್ಯುಲರ್ ಆನ್ಯುವಲ್ ಸೆಷನ್ ಇನ್ ನಾಗ್ಪುರ್ ಇನ್ ಡಿಸೆಂಬರ್ 1920 ನಾನ್ ಕೋಆಪರೇಷನ್ ರೆಸೊಲ್ಯೂಷನ್, ಇಷ್ಟೊಂದು ಫ್ಯಾಕ್ಟ್ಸ್ ಒಂದೇ ಸ್ಟೇಟ್ಮೆಂಟಲ್ಲಿ ತುಂಬಿದಾನಂದರೆ ಎಕ್ಸಾಮಿನರು ನಿಮ್ಮನ್ನು ಟ್ರ್ಯಾಪ್ ಮಾಡಲಿಕ್ಕೆ, ಆ ಸ್ಟೇಟ್ಮೆಂಟನ್ನು ರಾಂಗ್ ಮಾಡಿಸ್ಲಿಕ್ಕೆ ನಿಮ್ಮ ಕೈಯಲ್ಲಿ ಈ ಥರ ಓದ್ಸೋಕೆ ಹಚ್ಚಿದ್ದಾನೆ. ಸೊ ಇದು ಆ್ಯಕ್ಚುಲಿ ತಪ್ಪು. ನಾಗ್ಪುರ್ ಸೆಷನಲ್ಲ, ಕ್ಯಾಲ್ಕಟ್ಟಾ ಸೆಷನಲ್ಲಿ ಈ ರೆಸೊಲ್ಯೂಷನನ್ನು ಮೊದಲ ಬಾರಿಗೆ ಪಾಸ್ ಮಾಡಲಾಗಿತ್ತು. ಓಕೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1920 ಡಿಸೆಂಬರ್ನಲ್ಲಿ ನಡೆದ ತನ್ನ ನಿಯಮಿತ ವಾರ್ಷಿಕ ನಾಗ್ಪುರ್ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಅಸಹಕಾರ ನಿರ್ಣಯವನ್ನು ಅನುಮೋದಿಸಿತು. ತಪ್ಪು. ಅದು ಕೆಲ್ಕಟ್ಟಾ ಸೆಷನಲ್ಲಿ ಅಥವಾ ಕೋಲ್ಕತ್ತಾ ಅಧಿವೇಶನದಲ್ಲಿ. ನೆಕ್ಸ್ಟ್, ದಿ ಮೂವ್ಮೆಂಟ್ ಕಂಪ್ಲೀಟ್ಲಿ ಬೈಪಾಸ್ ದಿ ಬಾಯ್ಕಾಟ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಆಸ್ ಕಾಂಗ್ರೆಸ್ ಲೀಡರ್ಸ್ ವಾಂಟೆಡ್ ಟು ಫೈಟ್ ಫ್ರಮ್ ವಿದಿನ್. ಕಾಂಗ್ರೆಸ್ ನಾಯಕರು ಒಳಗಿನಿಂದಲೇ ಹೋರಾಡಲು ಬಯಸಿದ್ದರಿಂದ ಈ ಚಳುವಳಿಯು ಶಾಸನ ಸಭೆಗಳ ಬಹಿಷ್ಕಾರವನ್ನು ಸಂಪೂರ್ಣವಾಗಿ ಕೈಬಿಟ್ಟಿತ್ತು. ಸರಿನಾ ತಪ್ಪಾ? ತಪ್ಪು. ಯಾಕಂದರೆ ಈ ಅಸಹಕಾರ ಚಳುವಳಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಫೇಲ್ ಆದಮೇಲೆ ಮಹಾತ್ಮ ಗಾಂಧಿ ಮತ್ತು ಉಳಿದಂತಹ ಲೀಡರ್ಸ್ಗೆ ಒಂದು ಅಂಶ ಏನು ಅರ್ಥ ಆಯಿತು ಅಂತ ಹೇಳಿದ್ರೆ, ಹೊರಗಡೆ ಇದ್ಕೊಂಡು ನಾವು ಸಿಸ್ಟಮ್ ವಿರುದ್ಧ ಹೋರಾಡಲಿಕ್ಕೆ ಆಗಲ್ಲ, ಹಾಗಾಗಿ ಸಿಸ್ಟಮ್ ಒಳಗಡೆ ಹೋಗ್ಬಿಟ್ಟು ಅದ್ರ ಜೊತೆಗೆ ಇದ್ಕೊಂಡು ನಾವು ಹೋರಾಡಬೇಕಾಗತ್ತೆ ಅಂತ ಅವರಿಗೆ ಆವಾಗ ರಿಯಲೈಸೇಷನ್ ಬಂತು. ಹಾಗಾಗಿ ಈ ಥರ್ಡ್ ಸ್ಟೇಟ್ಮೆಂಟ್ ತಪ್ಪಾಗಿರುತ್ತೆ. ಸೊ ಸೆಕೆಂಡು ಥರ್ಡ್ ಹೋದರೆ ಉಳಿದಿದ್ದು ಯಾವುದು? ಆಬ್ವಿಯಸ್ಲಿ 1. ಸೊ ಸುಮಾರು ಜನಕ್ಕೆ ಬಾಲಗಂಗಾಧರ್ ತಿಲಕ್ ಅವ್ರಿಗೆ ಮತ್ತು ಈ ನಾನ್ ಕೋಆಪರೇಷನ್ ಮೂವ್ಮೆಂಟ್ಗೆ ಸಂಬಂಧ ಇದೆಯೋ ಇಲ್ವೋ ಅಂತ ಕನ್ಫ್ಯೂಷನ್ ಇದ್ದಾಗ ಈ ಥರ ನೀವು ಎಲಿಮಿನೇಷನ್ ಮಾಡ್ಕೊಂಡ್ಬಿಟ್ರೆ 101% ನಿಮಗೆ ಕಾನ್ಫಿಡೆನ್ಸ್ ಬಂದೇ ಬರುತ್ತೆ. ಬಿಕಾಸ್ ನಿಮಗೆ ಇಲ್ಲಿ 2, 3 ಡೆಫಿನೆಟ್ಲಿ ರಾಂಗ್ ಇರುತ್ತೆ ಅಂತ ಗೊತ್ತಾಗುತ್ತಲ್ಲ. ಸೊ ಹಾಗಾಗಿ ಡೌಟ್ ಇದ್ರೂ ಕೂಡ ಫಸ್ಟ್ ಸ್ಟೇಟ್ಮೆಂಟ್ ಸರಿ ಅಂತ ಗೊತ್ತಾಗುತ್ತೆ. ಸೊ ಸ್ಟೇಟ್ಮೆಂಟ್ 1 ಕರೆಕ್ಟು. ಆಗಸ್ಟ್ 1, 1920 ಈ ದಿನದಂದು ಲೋಕಮಾನ್ಯ ತಿಲಕರು ನಿಧನರಾಗ್ತಾರೆ. ಆ್ಯಂಡ್ ಔಪಚಾರಿಕವಾಗಿ ಅಂದರೆ ಫಾರ್ಮಲಿ ಅದೇ ದಿನದಂದು ನಾನ್ ಕೋಆಪರೇಷನ್ ಮೂವ್ಮೆಂಟನ್ನು ಆರಂಭಿಸಲಾಗುತ್ತೆ. ಸ್ಟೇಟ್ಮೆಂಟ್ 2, ಇದನ್ನು ಸ್ಪೆಷಲ್ ಸೆಷನ್ ಅಂತ ಕ್ಯಾಲ್ಕಟ್ಟಾದಲ್ಲಿ ಮಾಡಲಾಯಿತು 1920ರಲ್ಲಿ. ಆ ಸಂದರ್ಭದಲ್ಲಿ ಇದನ್ನು ಈ ಒಂದು ಮೊದಲನೇದಾಗಿ ಕ್ಯಾಲ್ಕಟಾ ಸೆಷನಲ್ಲಿ ಇದಕ್ಕೆ ಫಾರ್ಮಲಿ ಅನುಮೋದನೆ ಸಿಗುತ್ತೆ. ಆ್ಯಂಡ್ ನಂತರದಲ್ಲಿ ಇದನ್ನು ನಾಗ್ಪುರ್ ಸೆಷನಲ್ಲಿ ರ್ಯಾಟಿಫೈ ಮಾಡಲಾಗುತ್ತೆ, ಅಂದರೆ ದೃಢೀಕರಿಸಲಾಗುತ್ತೆ. ಸ್ಟೇಟ್ಮೆಂಟ್ 3 ಯಾಕೆ ತಪ್ಪಾಗಿದೆ? ಬಾಯ್ಕಾಟ್ ಮಾಡಬೇಡಿ ಅಂತ ಹೇಳಿಲ್ಲ. ಯಾಕಂದರೆ ಫಸ್ಟ್ ಪ್ರಯತ್ನ ಮಾಡಬೇಡ ಅಂತ ನೋಡಿದ್ರು, ಆಗಲಿಲ್ಲ. ಅದಾದಮೇಲೆ ಯಾವಾಗ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಫೇಲ್ ಆಯಿತು, ಓಕೆ ನಾವು ಬಾಯ್ಕಾಟ್ ಮಾಡಿ ಇದರಿಂದ ಏನೂ ಸಾಧಿಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವಾಗ ಡಿಸೈಡ್ ಮಾಡಲಾಯಿತು. ಹಾಗಾಗಿ ಸ್ಟೇಟ್ಮೆಂಟ್ 3 ಕೂಡ ತಪ್ಪು. ಸೊ ನಿಮ್ಗೆ ಇಲ್ಲೇನು ಗೊತ್ತಿರಬೇಕು? ದಿ ಸ್ವರಾಜಿಸ್ಟ್ ಸ್ಪ್ಲಿಟ್ ಬಿಟ್ವೀನ್ ಸ್ವರಾಜಿಸ್ಟ್ ಆ್ಯಂಡ್ ನೋ ಚೇಂಜರ್ಸ್. ಸ್ವರಾಜ್ಯವಾದಿಗಳು ಮತ್ತು ಬದಲಾವಣೆ ವಿರೋಧಿಗಳು ಇವರ ನಡುವಿನ ಮೂಲಭೂತ ವಿಭಜನೆ ನಿಖರವಾಗಿ ಸಂಭವಿಸಿದ್ದು ಯಾವಾಗ? ಅಸಹಕಾರ ಚಳವಳಿಯ ಕೌನ್ಸಿಲ್ ಬಹಿಷ್ಕಾರ ಕಡ್ಡಾಯಗೊಳಿಸಿದ್ರಿಂದ. ಸೊ ಹಾಗಾಗಿ ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡ್ರೆ ಆಬ್ವಿಯಸ್ಲಿ ಸ್ಟೇಟ್ಮೆಂಟ್ 3 ತಪ್ಪು ಅಂತ ಗೊತ್ತಾಗುತ್ತೆ. ಕ್ಲಿಯರ್ ಆಗ್ತಾ ಇದೆಯಾ? ನೆಕ್ಸ್ಟ್, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಸ್ವರಾಜಿಸ್ಟ್ಸ್ ಆ್ಯಂಡ್ ನೋ ಚೇಂಜರ್ಸ್. ಸ್ವರಾಜಿಸ್ಟ್ಸ್ ಮತ್ತು ನೋ ಚೇಂಜರ್ಸ್ ಮಧ್ಯೆ ಇರ್ತಕ್ಕಂತಹ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಕೇಳ್ತಾ ಇದೆ ಪ್ರಶ್ನೆ. ಸ್ವರಾಜಿಸ್ಟ್ ಅಂದರೆ ಏನು? ಸ್ವರಾಜ್ಯವೇ ನಮ್ಮ ಜನ್ಮಸಿದ್ಧ ಹಕ್ಕು ಅನ್ನೋರು. ನೋ ಚೇಂಜರ್ಸು ಏನು ಬೇಡ, ಸದ್ಯಕ್ಕೆ ಹೆಂಗೆ ಹೋಗ್ತಾ ಇದೆ ಹಂಗೆ ಹೋಗಲಿ ಅನ್ನೋರು. ಓಕೆ. ಸೊ ಇಲ್ಲಿ ಸ್ವರಾಜಿಸ್ಟ್ಸ್ ವಾಂಟೆಡ್ ಟು ಎಂಟರ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್
ಟು wreck ದಿ ಗೌರ್ಮೆಂಟ್ ಮಷಿನರಿ ಫ್ರಮ್ ವಿದಿನ್. ಸ್ವರಾಜ್ಯವಾದಿಗಳು ಒಳಗಿನಿಂದಲೇ ಸರ್ಕಾರಿ ಯಂತ್ರವನ್ನು ನಾಶ ಮಾಡಬೇಕು. ಅದನ್ನು ನಾಶ ಮಾಡಲಿಕ್ಕಾಗಿ ನಾವು ಶಾಸನ ಸಭೆಯನ್ನು ಪ್ರವೇಶಿಸಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಕರೆಕ್ಟ್. ನೋ ಚೇಂಜಸ್ ಬೇಡ, ನಾವು ಇಲ್ಲೇ ಹೊರಗಡೆ ಇದ್ಕೊಂಡೇ ಹೋರಾಟ ಮಾಡೋಣ, ಅನಿರ್ದಿಷ್ಟಾವಧಿ ಚಳುವಳಿ ಮಾಡೋಣ, ಹಂಗರ್ ಸ್ಟ್ರೈಕ್ ಮಾಡೋಣ, ಅಂದರೆ ಉಪವಾಸ ಸತ್ಯಾಗ್ರಹ ಮಾಡಿ, ಈ ಥರ ಹೇಳ್ತಾ ಇದ್ರು. ಬಟ್ ಸ್ವರಾಜಿಸ್ಟ್ ಏನು ಹೇಳ್ತಾ ಇದ್ರು, ಈ ಥರ ಕೂತ್ಕೊಂಡ್ರೆ ಆಗಲ್ಲ, ಹಾವು ಮುರಿಯಲ್ಲ, ಕೋಲು ಮುರಿಯಲ್ಲ. ಹಾಗಾಗಿ ನಾವು ಒಳಗಡೆ ಹೋಗಿ ಅಲ್ಲಿಂದ ಜನರಿಗೆ ಅವೇರ್ನೆಸ್ಸು ಬೆಳೆಸೋಣ, ಆಮೇಲೆ ಈ ಸಿಸ್ಟಮ್ ವಿರುದ್ಧ ಅಲ್ಲಿಂದಲೇ ಹೋರಾಡೋಣ ಅಂತ ಅವ್ರು ಹೇಳ್ತಾ ಇದ್ರು. ಹಾಗಾಗಿ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್. ಸ್ಟೇಟ್ಮೆಂಟ್ 2, no changes like C. Rajagopalachari and Vallabhbhai Patel focused on constructive work like ಖಾದಿ promotion and untouchability removal. ಸಿ ರಾಜಗೋಪಾಲಾಚಾರಿ ಮತ್ತು ವಲ್ಲಭಭಾಯ್ ಪಟೇಲ್ ಅವರಂತಹ ಬದಲಾವಣೆ ವಿರೋಧಿಗಳು ಖಾದಿ ಪ್ರಚಾರ ಮತ್ತು ಅಸ್ಪೃಶ್ಯತೆ ನಿವಾರಣೆಯಂತಹ ರಚನಾತ್ಮಕ ಕಾರ್ಯಗಳ ಮೇಲೆ ಕೇಂದ್ರೀಕರಿಸಿದರು. ಇಸ್ ಆಬ್ವಿಯಸ್ಲಿ, ಯಾಕಂದರೆ ಅವ್ರೇನು ಹೇಳಿದ್ರು, ನೀವು ಜನರಿಗೆ ಹತ್ರ ಆಗಬೇಕು, ಜನರಲ್ಲಿ ತಿಳುವಳಿಕೆ ಮೂಡಿಸಬೇಕು ಅಂತ ಹೇಳಿದ್ರೆ ಆ ಕೌನ್ಸಿಲ್ ಎಂಟ್ರಿ ಇಟ್ ಈಸ್ ನಾಟ್ ನೆಸೆಸರಿ, ಮ್ಯಾಂಡೇಟ್ರಿ ಅಲ್ಲ. ಹೊರಗಡೆ ಇದ್ಕೊಂಡೇ ಖಾದಿ ಚಳುವಳಿ ಮಾಡಿ, ಈ ಅಸ್ಪೃಶ್ಯತೆ ನಿವಾರಣೆ ಮಾಡಿ, ಸಮಾಜದಲ್ಲಿ ಕೆಳಮಟ್ಟದಲ್ಲಿ ಇರತಕ್ಕಂಥ ವರ್ಗಗಳು, ಮಹಿಳೆಯರಾಗಿರ್ಬೋದು ಅಥವಾ ಅನ್ಟಚಬಲ್ಸ್ ಆಗಿರ್ಬೋದು, ಅವರ ಏಳಿಗೆಗೆ ದುಡೀರಿ. ಆವಾಗಲೂ ಕೂಡ ನಿಮಗೆ ತಿಳುವಳಿಕೆ ಬರುತ್ತೆ, ಜನರ ಜೊತೆ ಇನ್ನೂ ಹತ್ತಿರ ಆಗ್ತೀರಾ, ಅವೇರ್ನೆಸ್ ಮೂಡಿಸ್ಬೋದು ಸ್ವಾತಂತ್ರ್ಯದ ಬಗ್ಗೆ ಅಂತ ಅವ್ರು ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 2 ಕೂಡ ಕರೆಕ್ಟು. ಗಾಂಧಿ ಸ್ಟ್ರಿಕ್ಟ್ಲಿ ಅಪೋಸ್ಡ್ ದಿ ಸ್ವರಾಜಿಸ್ಟ್ಸ್ ಥ್ರೂಔಟ್ ದಿ 1920s ಆ್ಯಂಡ್ ಎಕ್ಸ್ಪೆಲ್ಡ್ ದೆಮ್ ಫ್ರಮ್ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ತಪ್ಪು, ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಇದು. ಥ್ರೂಔಟ್ ದಶಕದಾದ್ಯಂತ ಗಾಂಧೀಜಿ ಸ್ವರಾಜ್ಯವಾದಿಗಳನ್ನು ಕಟ್ಟುನಿಟ್ಟಾಗಿ ವಿರೋಧಿಸಿದರು ಮತ್ತು ಅವರನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಉಚ್ಚಾಟಿಸಿದರು. ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಅಲ್ಲ, ಇದನ್ನು ಎಲಿಮಿನೇಟ್ ಮಾಡ್ಬೋದು. ಹಾಗಾಗಿ ಥರ್ಡ್ ಎಲಿಮಿನೇಟ್ ಆದರೆ ನಿಮಗೆ ಆನ್ಸರ್ ಉಳಿಯೋದು ಸಿ, ಓನ್ಲಿ 1 and 2. ಇಲ್ಲಿ ಹೇಳಿಕೆ 1 ಸರಿಯಾಗಿದೆ. ಲೀಡರ್ಸ್ ಲೈಕ್ CR ದಾಸ್ ಆ್ಯಂಡ್ ಮೋತಿಲಾಲ್ ನೆಹರು ಇವರೇನು ಮಾಡ್ತಾರೆ, ದಿ ಫಾರ್ಮ್ಡ್ ಸ್ವರಾಜ್ ಪಾರ್ಟಿ ಟು ಕಂಟೆಸ್ಟ್ ಎಲೆಕ್ಷನ್ಸ್ ಆ್ಯಂಡ್ ಡಿಸ್ರಪ್ಟ್ ದಿ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಫ್ರಮ್ ಇನ್ಸೈಡ್ ದಿ ಕೌನ್ಸಿಲ್ಸ್. ಯಾವಾಗ ಅದಕ್ಕೆ ಒಪ್ಪಲ್ವೋ, ನೋ ಚೇಂಜರ್ಸು, ಅವ್ರೇನು ಮಾಡ್ತಾರೆ, ಮೋತಿಲಾಲ್ ನೆಹರು ಮತ್ತು CR ದಾಸ್ ಅವರು ಹೊರಗಡೆ ಬಂದು ಒಂದು ಸ್ವತಂತ್ರ ಪಕ್ಷವನ್ನು ಕಟ್ತಾರೆ. ಸ್ವತಂತ್ರ ಪಕ್ಷವನ್ನು ಕಟ್ಟಿ ಆ ಸ್ವತಂತ್ರ ಪಕ್ಷದ ಆಧಾರದ ಮೇಲೆ ವಾಟ್ ದೇ ಡು, ದೇ ಕಂಟೆಸ್ಟ್ ಕೌನ್ಸಿಲ್ ಎಲೆಕ್ಷನ್ಸ್. ಸೊ ವೈ ಸ್ಟೇಟ್ಮೆಂಟ್ 2 ಇನ್ಕರೆಕ್ಟ್, ವೈ ಸ್ಟೇಟ್ಮೆಂಟ್ 2 ಕರೆಕ್ಟ್ ದೆನ್? ನೋ ಚೇಂಜರ್ಸ್ ಅಪೋಸ್ಡ್ ಕೌನ್ಸಿಲ್ ಎಂಟ್ರಿ. ಆಬ್ವಿಯಸ್ಲಿ ಬದಲಾವಣೆಯನ್ನು ಯಾರು ವಿರೋಧಿಸ್ತಾ ಇದ್ರೋ ಅವರು ಕೌನ್ಸಿಲ್ ಪ್ರವೇಶವನ್ನು ವಿರೋಧ ಮಾಡ್ತಾರೆ. ಆ್ಯಂಡ್ ಮುಂದಿನ ಹಂತದ ಸಾಮೂಹಿಕ ಹೋರಾಟಕ್ಕೆ ಜನಸಾಮಾನ್ಯರನ್ನು ಅವರು ಸಿದ್ಧಪಡಿಸ್ತಾರೆ. ಇದಕ್ಕೆ ಇಲ್ಲಿ ಪ್ರಮುಖ ಲೀಡರ್ಸ್ ಯಾರು, ಸಿ ರಾಜಗೋಪಾಲಾಚಾರಿ, ಸರ್ದಾರ್ ಪಟೇಲ್ ರವರು, ಇಂಥವ್ರು. ಸ್ಟೇಟ್ಮೆಂಟ್ 3 ಇದ್ಯಾಕೆ ತಪ್ಪಾಗಿದೆ? ಗಾಂಧೀಜಿಯವರು ಇನಿಷಿಯಲಿ ಅಪೋಸ್ ಮಾಡ್ತಾರೆ ನಿಜ, ಥ್ರೂ ಔಟ್ ಅದನ್ನು ಅಪೋಸ್ ಮಾಡಲ್ಲ. ಯಾಕಂದರೆ ಅವ್ರಿಗೂ ಒಂದು ಸ್ಟೇಜಲ್ಲಿ ಮನವರಿಕೆ ಆಗುತ್ತೆ, ಈ ರೀತಿ ನಾವು ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಡ್ಲಿಕ್ಕೆ ಆಗಲ್ಲ, ಹಾಗಾಗಿ ಅವ್ರ ಜೊತೆ ನಾವು ಒಪ್ಪಂದ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ದಾಸ್ ಗಾಂಧಿ ಪ್ಯಾಕ್ಟ್ ಮುಖಾಂತರ ಅವರು 1924 ಸ್ವರಾಜಿಸ್ಟ್ಸನ್ನು ಪುನಃ INCಗೆ ಸೇರಿಸ್ಕೊಂಡು ಕಾಂಗ್ರೆಸ್ ಒಳಗಡೆ ಇದ್ಕೊಂಡೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಳಗಡೆ ಇದ್ಕೊಂಡೆ ಆ ಒಂದು ಚಳುವಳಿಯನ್ನು ಅಥವಾ ಅವರ ಒಂದು ಸ್ಟೈಲ್ ಆಫ್ ಹೋರಾಟವನ್ನು ಮುಂದುವರಿಸಲಿ ಅಂತ ಅವರು ಅಭಿಪ್ರಾಯ ಪಡ್ತಾರೆ. ದಾಸ್ ಗಾಂಧಿ ಪ್ಯಾಕ್ಟ್ 1924 ಅಲ್ವಾ? 1924 ಆದಂಥ ಪ್ರಮುಖ ಘಟನೆ ನಿಮ್ಗೆ ಯಾವುದಾದ್ರೂ ಗೊತ್ತಿರೋ ಕಮೆಂಟ್ ಮಾಡಿ. ಮಹಾತ್ಮ ಗಾಂಧೀಜಿಯವರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಆದಂತಹ ಪ್ರಮುಖ ಘಟನೆ. ಓಕೆ, ಎಲಿಮಿನೇಷನ್ ಟೆಕ್ನಿಕ್ ಸ್ಟ್ರಿಕ್ಟ್ಲಿ ಅಪೋಸ್ಡ್ ಥ್ರೂ ಔಟ್ ಅಂದರೆ ಕಟ್ಟುನಿಟ್ಟಾಗಿ ವಿರೋಧಿಸಿದ್ರು, ಈ ಆಳಗಲಕ್ಕೂ ಕಂಟಿನ್ಯೂಸ್ಲಿ ಅಪೋಸ್ ಮಾಡಿದ್ರು, ಇದನ್ನು ಎಲಿಮಿನೇಟ್ ಮಾಡ್ಕೊಂಡ್ಬಿಡ್ಬೋದು. ನೆಕ್ಸ್ಟ್, ರಿಗಾರ್ಡಿಂಗ್ ಸೈಮನ್ ಕಮಿಷನ್ ಆ್ಯಂಡ್ ನೆಹರು ರಿಪೋರ್ಟ್ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಸೈಮನ್ ಆಯೋಗ ಮತ್ತು ನೆಹರು ವರದಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. Simon Commission was appointed earlier than scheduled due to the fear of Labour Party victory in Britain. 1909 ಕಾಯ್ದೆ ಪ್ರಕಾರ ಗೋ ಬ್ಯಾಕ್ ಸೈಮನ್ 1919 ಎರಡು ಪ್ರಮುಖ ಕಾಯ್ದೆಗಳು. ಈಗ ಭಾರತಕ್ಕೆ ಯಾರು ಬ್ರಿಟಿಷರು ಬಂದು ಅವರು ತಮ್ಮ ಅಡ್ಮಿನಿಸ್ಟ್ರೇಷನ್ನ ಅಧಿಕಾರವನ್ನು ಚಲಾವಣೆ ಮಾಡಿದಾಗ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಪ್ಪ ಅಂತಂದರೆ ದೇರ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಇಂಪಾರ್ಟೆಂಟ್ ಲಾಸ್. ಈಗ ಹೆಂಗೆ ನಮಗೆ ಭಾರತಕ್ಕೆ ಸಂವಿಧಾನ ಅಂತ ಇದೆಯಲ್ಲ, ಬ್ರಿಟಿಷರು ಇದ್ದಾಗ ಸಂವಿಧಾನ ಅಂತ ಇರಲಿಲ್ಲ, ಕಾನ್ಸ್ಟಿಟ್ಯೂಷನ್ ಅಂತ ಇರಲಿಲ್ಲ. ಸೊ ಹಾಗಾಗಿ ಪ್ರಮುಖವಾದಂಥ ಕಾಯ್ದೆಗಳನ್ನ ತರ್ತಾ ಇದ್ರು. 1893 ತೊಗೊಂಬಂದರು, 1909 ತೊಗೊಂಬಂದರು, 1919 ತೊಗೊಂಬಂದರು, ಆ್ಯಂಡ್ 1935 ತೊಗೊಂಬಂದರು. ಕರೆಕ್ಟಾ? ಸೊ ಇಲ್ಲಿ 1919 ಏನಾಗುತ್ತೆ, ಅವರು ತಂದಂತಹ ಕಾಯ್ದೆಯನ್ನು ಪುನಃ 10 ವರ್ಷಗಳ ನಂತರ ನಾವು ಅದನ್ನು ಪುನರ್ ಅವಲೋಕಿಸಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ, 1919 ನಂತರ ಅಂದರೆ
1929ನಲ್ಲಿ ಒಂದು ಕಮಿಷನನ್ನು ಆಯೋಗನ ಅಪಾಯಿಂಟ್ ಮಾಡಬೇಕು. ಆ ಕಮಿಷನ್ ಏನು ಮಾಡಬೇಕು, 1919 ಆ್ಯಕ್ಟ್ ಎಷ್ಟರ ಮಟ್ಟಿಗೆ ಚೆನ್ನಾಗಿ ವರ್ಕ್ ಆಗ್ತಿದೆಯೋ ಇಲ್ವೋ, ಅದರಲ್ಲಿ ಏನಾದರೂ ಬದಲಾವಣೆಗಳು ಮಾಡಬೇಕಾ, ಸೊ ಇದನ್ನು ಅನಾಲಿಸಿಸ್ ಮಾಡಿಕೊಂಡು ಒಂದು ವರದಿ ಕೊಡಬೇಕು. ಆ ವರದಿ ಮೇಲೆ ಮುಂದಿನ ಒಂದು ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತ ಇರುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಬ್ರಿಟನ್ನಲ್ಲಿ ಎಲೆಕ್ಷನ್ ಬಂದ್ಬಿಡುತ್ತೆ. ಸೊ ಅಲ್ಲಿ ಲೇಬರ್ ಪಾರ್ಟಿ ಇನ್ನೇನು ವಿನ್ ಆಗಿಬಿಡುತ್ತೆ, ಯಾಕಂದರೆ ರೂಲಿಂಗ್ ಪಾರ್ಟಿ ಅಗೇನ್ಸ್ಟ್ ಅಲ್ಲಿ ಜನರಿಗೆ ಸೆಂಟಿಮೆಂಟ್ಸ್ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಇಂಥ ಒಂದು ಅವಕಾಶ ನಾವು ಕಳ್ಕೊಂಡ್ರೆ ನಮ್ಗೆ ತೊಂದರೆ ಆಗ್ಬೋದು ಅಂತ ಹೇಳಿ ಏನಾಗುತ್ತೆ, ಅಲ್ಲಿಯ ಗೌರ್ಮೆಂಟ್ ಏನು ಮಾಡುತ್ತೆ, 2 ವರ್ಷ ಮುಂಚೆನೇ ಅಂದರೆ 1927 ಸೈಮನ್ ಆಯೋಗವನ್ನು ಭಾರತಕ್ಕೆ ಕಳಿಸ್ಕೊಡುತ್ತೆ. ಗೋ ಬ್ಯಾಕ್ ಸೈಮನ್ ಅಂತ ಇಲ್ಲಿಂದನೇ ಒಂದು ಇದು ಬರುತ್ತೆ, ಯಾವುದು ಸ್ಲೋಗನ್ನು ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಇದನ್ನು ವೈಟ್ ಕಮಿಷನ್ ಅಂತ ಕರಿತಾ ಇದ್ರು, ಅಂದರೆ ಕಂಪ್ಲೀಟ್ಲಿ ಬ್ರಿಟಿಷರ್ ಇದ್ದಂಥ ಒಂದು ಕಮಿಷನ್. ಓಕೆ, ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟು. ಸೆಕೆಂಡ್ ಸ್ಟೇಟ್ಮೆಂಟು, ದಿ ಮುಸ್ಲಿಂ ಲೀಗ್ ಅಂಡರ್ ಮೊಹಮ್ಮದ್ ಅಲಿ ಜಿನ್ನಾ ಕಂಪ್ಲೀಟ್ಲಿ ಸಪೋರ್ಟೆಡ್ ಆ್ಯಂಡ್ ಕೋಆಪರೇಟೆಡ್ ವಿತ್ ದಿ ಸೈಮನ್ ಕಮಿಷನ್. ಇದು ತಪ್ಪು. ಯಾಕೆ ತಪ್ಪಾಗುತ್ತೆ ಹೇಳಿ, ಯಾಕಂದರೆ ಕಂಪ್ಲೀಟ್ಲಿ ಸಪೋರ್ಟ್ ಮಾಡಲಿಲ್ಲ. ಈ ಮುಸ್ಲಿಂ ಲೀಗ್ ಏನಾಗುತ್ತೆ, ಸೈಮನ್ ಆಯೋಗ ಬಂದಮೇಲೆ ಸ್ಪ್ಲಿಟ್ ಆಗುತ್ತೆ ಇಲ್ಲಿ. ಸೊ ಎ ಜಿನ್ನಾ ನೇತೃತ್ವದಲ್ಲಿ ಇದ್ದಂತಹ ಒಂದು ಮುಸ್ಲಿಂ ಲೀಗ್ ಫ್ಯಾಕ್ಷನ್ನು ಅಥವಾ ಒಂದು ಏನು ಮುಸ್ಲಿಂ ಲೀಗ್ನ ಒಂದು ವಿಭಾಗ ಇದನ್ನು ಅಪೋಸ್ ಮಾಡುತ್ತೆ, ಕೋಆಪರೇಟ್ ಮಾಡಲ್ಲ. ಓಕೆ, ನೆಕ್ಸ್ಟ್, ನೆಹರು ರಿಪೋರ್ಟ್ ಡಿಮ್ಯಾಂಡೆಡ್ ಪೂರ್ಣ ಸ್ವರಾಜ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್. ತಪ್ಪು. ಮೊದಲು ನೆಹರು ರಿಪೋರ್ಟ್ ಏನು ಮಾಡುತ್ತೆ, ಕ್ಲೀನಾಗಿ ಒಂದು ಯಾವುದು ಡೊಮಿನಿಯನ್ ಸ್ಟೇಟಸನ್ನು ಡಿಮ್ಯಾಂಡ್ ಮಾಡುತ್ತೆ. ಯಾವಾಗ ಡೊಮಿನಿಯನ್ ಸ್ಟೇಟಸ್ ಸಿಗಲ್ಲ, ನಂತರದಲ್ಲಿ ನಾವು ಪೂರ್ಣ ಸ್ವರಾಜನ ಕೇಳ್ತೀವಿ. ಅದನ್ನು ಹೊರತುಪಡಿಸಿ ಮೊದಲನೇದಾಗೆ ಪೂರ್ಣ ಸ್ವರಾಜನ ಕೇಳಿಲ್ಲ. ಇದು ನೆನಪಿರಲಿ, ನೆಹರು ಅಂದರೆ ಜವಾಹರ್ಲಾಲ್ ನೆಹರು ರಿಪೋರ್ಟ್ ಅಲ್ಲ, ಮೋತಿಲಾಲ್ ನೆಹರು ರಿಪೋರ್ಟ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟು, ಯಾಕಂದರೆ ಸೈಮನ್ ಕಮಿಷನ್ 1927 ಬರುತ್ತೆ. 10 ವರ್ಷ ಆದಮೇಲೆ ಏನು ಇದು ಇರುತ್ತೆ, ಸೊ ಆ ಒಂದು ಎಲೆಕ್ಷನಲ್ಲಿ ಸೋಲ್ಬೋದು ಅನ್ನೋ ಒಂದು ಭೀತಿಯಿಂದ ಅದನ್ನು 1929 ಬದಲು 1927 ಅದನ್ನು ಕಳಿಸ್ತಾರೆ. ಸ್ಟೇಟ್ಮೆಂಟ್ 2 ಯಾಕೆ ತಪ್ಪಾಗಿದೆ, ಯಾಕಂದರೆ ಮುಸ್ಲಿಂ ಲೀಗ್ ಸ್ಪ್ಲಿಟ್ ಆಗುತ್ತೆ. ಇಲ್ಲಿ ಜಿನ್ನಾ, ಮೊಹಮ್ಮದ್ ಅಲಿ ಜಿನ್ನಾ ಅವರ ನೇತೃತ್ವದ ಒಂದು ಕಮಿಷನ್ ಏನಿರುತ್ತೆ, ಒಂದು ಫ್ಯಾಕ್ಷನ್ ಏನಿರುತ್ತೆ, ಅವರು ಅದನ್ನು ಅಪೋಸ್ ಮಾಡಿದ್ರೆ ಮೊಹಮ್ಮದ್ ಶಫಿ ಅವರು ನೇತೃತ್ವ ವಹಿಸಿದಂತಹ ಮುಸ್ಲಿಂ ಲೀಗ್ನ ಒಂದು ಪಾರ್ಟ್ ಏನಿರುತ್ತೆ, ಅವರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಯಾವುದಕ್ಕೆ, ಸೈಮನ್ ಕಮಿಷನ್ಗೆ. ಸ್ಟೇಟ್ಮೆಂಟ್ 3 ಯಾಕೆ ತಪ್ಪಾಗಿದೆ, ನೆಹರು ರಿಪೋರ್ಟು ಡೊಮಿನಿಯನ್ ಸ್ಟೇಟಸನ್ನು ಡಿಮ್ಯಾಂಡ್ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಅವರು ಕಂಪ್ಲೀಟ್ ಇಂಡಿಪೆಂಡೆನ್ಸನ್ನು ಡಿಮ್ಯಾಂಡ್ ಮಾಡಲ್ಲ. ಇದೇ ರೀಸನ್ಗೆ ಸುಭಾಷ್ ಚಂದ್ರ ಬೋಸ್ ಮತ್ತು ಜವಾಹರ್ಲಾಲ್ ನೆಹರು ಅವ್ರು ಏನು ಮಾಡ್ತಾರೆ, ಅದನ್ನು INCಯಿಂದ ಬಿಟ್ಟು ಒಂದು ಹೊಸ ಪಾರ್ಟಿನ ಕಟ್ತಾರೆ, ಇಂಡಿಪೆಂಡೆನ್ಸ್ ಫಾರ್ ಇಂಡಿಯಾ ಲೀಗ್ ಅಂತ ಹೇಳ್ಬಿಟ್ಟು. ಯಾಕಂದರೆ ಇವರು ಯಂಗ್ಸ್ಟರ್ಸ್ ಅಲ್ವಾ, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಅಥವಾ ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಇವರಿಗೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಬೇಕಾಗಿತ್ತು. ನಾವು ಯಾವುದ್ರಲ್ಲಿ ಕಮ್ಮಿ ಇದ್ದೀವಿ, ನಮ್ಮ ದೇಶವನ್ನು ನಾವು ಮುನ್ನಡೆಸ್ಕೊಂಡು ಹೋಗೋದ್ರಲ್ಲಿ ನಮಗೇನು ಕಡಿಮೆ ಇದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅವರು ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಡಿಮ್ಯಾಂಡ್ ಮಾಡಿದ್ರೆ, ಮೋತಿಲಾಲ್ ನೆಹರು ಅವರು ಯಾವಾಗ ಡೊಮಿನಿಯನ್ ಸ್ಟೇಟಸ್ ಕೇಳ್ತಾರೋ, ಇವರು ಈ ಇಂಡಿಪೆಂಡೆನ್ಸ್ ಫಾರ್ ಇಂಡಿಯಾ ಲೀಗ್ ಅಂತ ಹೇಳ್ಬಿಟ್ಟು ಕಟ್ತಾರೆ. ಇಲ್ಲಿ ಎಲಿಮಿನೇಷನ್ ಏನು, ಪೂರ್ಣ ಸ್ವರಾಜ್. ಇದು ನೆಹರು ರಿಪೋರ್ಟ್ ಆದಮೇಲೆ 1929 ಲಾಹೋರ್ ಸೆಷನಲ್ಲಿ ಜವಾಹರ್ಲಾಲ್ ನೆಹರು ಅವರು ಡಿಕ್ಲೇರ್ ಮಾಡ್ತಾರೆ. ಹಾಗಾಗಿ ಇದು ನಿಮಗೆ ಎಲಿಮಿನೇಷನ್ ಮಾಡಲಿಕ್ಕೆ ಬರಬೇಕು. ಕ್ವೆಶ್ಚನ್ ನಂಬರ್ 5, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್. ಶಾಸನಭಂಗ ಚಳವಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಗಾಂಧಿ ಇರ್ವಿನ್ ಪ್ಯಾಕ್ಟ್ 1931 ಬಂತು. ಇದೇನು ಹೇಳ್ತು, ಈ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ, ಆಸ್ ಪರ್ ದಿ ಗಾಂಧಿ ಇರ್ವಿನ್ ಪ್ಯಾಕ್ಟ್ ಆಫ್ 1931 ದಿ ರಿಲೀಸ್ ಆಫ್ ಆಲ್ ಪೊಲಿಟಿಕಲ್ ಪ್ರಿಸನರ್ಸ್ ಇನ್ಕ್ಲೂಡಿಂಗ್ ಭಗತ್ ಸಿಂಗ್ ಆ್ಯಂಡ್ ಹಿಸ್ ಕಾಮ್ರೇಡ್ಸ್. ಇದನ್ನು ನೋಡ್ತಾ ಇದ್ದಂಗೆ ಫಸ್ಟ್ ಸ್ಟೇಟ್ಮೆಂಟ್ ನೀವು ತಪ್ಪಂತ ಮಾರ್ಕ್ ಮಾಡ್ಬೋದು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಹೋದರೆ ಆಪ್ಷನ್ ಎ, ಆಪ್ಷನ್ ಡಿ ಹೊರಟೋಯ್ತು. ಯಾಕೆ ತಪ್ಪು, ಯಾಕಂದರೆ ಮಹಾತ್ಮ ಗಾಂಧೀಜಿಯವರನ್ನು ಈ ಒಂದು ಸಂದರ್ಭದಲ್ಲೂ ಅಂದರೆ ಇಂದಿಗೂ ಕೂಡ ಸುಮಾರು ಜನ ವಿರೋಧ ಮಾಡಲಿಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅವತ್ತು ಮಹಾತ್ಮ ಗಾಂಧೀಜಿಯವರು ಸ್ವಲ್ಪ ಮನಸ್ಸು ಮಾಡಿದರೆ ಭಗತ್ ಸಿಂಗರು ಉಳಿತಾ ಇದ್ರು ಅಂತ ಹೇಳ್ಬಿಟ್ಟು ಆ ಒಂದು ಆಲೋಚನೆ, ಬಿಕಾಸ್ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ಒಂದು ಆ್ಯಂಗಲಲ್ಲಿ ಅವ್ರು ಸರಿ, ಒಂದು ಆ್ಯಂಗಲಲ್ಲಿ ಅವ್ರು ತಪ್ಪು. ಹಾಗಾಗಿ ಅದ್ರ ಬಗ್ಗೆ ಆರ್ಗ್ಯುಮೆಂಟ್ ಬೇಡ. ಈಗ ಆ ಒಂದು ಘಟನೆ ನಮ್ಗೆ ನೆನಪಲ್ಲಿರುತ್ತಲ್ವಾ. ಸೊ ಅದೇ ಕಾರಣಕ್ಕೇ ಭಗತ್ ಸಿಂಗ್ ಮತ್ತು ಅವರ ಜೊತೆಗಾರರನ್ನ ಬಿಟ್ಟು ಕೊಟ್ಟಿದ್ದಕ್ಕಾಗಿ ಗಾಂಧೀಜಿಯವರು ಕರಾಚಿ ಸೆಷನ್ ಬಂದಾಗ ಅಲ್ಲಿ ಕಪ್ಪು ಬಾವುಟವನ್ನು ಹಿಡಿದು, ಬ್ಲ್ಯಾಕ್ ಫ್ಲಾಗನ್ನು ಹಿಡಿದು ಅವರನ್ನು ವೆಲ್ಕಮ್ ಮಾಡಲಾಗುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗಿರುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟು, ಡ್ಯೂರಿಂಗ್ ದಿ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಸಿ ರಾಜಗೋಪಾಲಾಚಾರಿ ಆರ್ಗನೈಸ್ಡ್ ಅ ಮಾರ್ಚ್ ಫ್ರಮ್ ತಿರುಚಿನೋಪಲ್ಲಿ ಟು ವೇದಾರಣ್ಯಂ ಆನ್ ದಿ ತಂಜೂರ್ ಕೋಸ್ಟ್ ಟು ಬ್ರೇಕ್ ದಿ ಸಾಲ್ಟ್. ಶಾಸನಭಂಗ ಚಳುವಳಿಯ ಸಮಯದಲ್ಲಿ ಸಿ ರಾಜಗೋಪಾಲಾಚಾರಿ ಅವರ ಉಪ್ಪಿನ ಕಾಯ್ದೆಯನ್ನು ಮುರಿಯಲು ತಿರುಚನಾಪಳ್ಳಿಯಿಂದ ತಂಜಾವೂರು ಕರಾವಳಿ ವೇದಾರಣ್ಯಂವರೆಗೆ ಮೆರವಣಿಗೆಯನ್ನು ಆಯೋಜಿಸಿದರು. ಇದು ಕರೆಕ್ಟು. ಅವರ ನೇತೃತ್ವದಲ್ಲಿ ಒಂದು ಮಾರ್ಚ್ ಇತ್ತು. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಥರ್ಡ್ ಸ್ಟೇಟ್ಮೆಂಟ್,
ದಿ ಪಾರ್ಟಿಸಿಪೇಷನ್ ಆಫ್ ವುಮೆನ್ ಇನ್ ದಿ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ವಾಸ್ ಸಿಗ್ನಿಫಿಕೆಂಟ್ಲಿ ಲೋವರ್ ದ್ಯಾನ್ ಇನ್ ದಿ ನಾನ್ ಕೋಆಪರೇಷನ್ ಮೂವ್ಮೆಂಟ್. ಇದು ತಪ್ಪು, ಲೋವರ್ ಅಲ್ಲ, ಹೈಯರ್ ಇತ್ತು. ಅಸಹಕಾರ ಚಳವಳಿಗೆ ಹೋಲಿಸಿದ್ರೆ ಶಾಸನಭಂಗ ಚಳವಳಿಯಲ್ಲಿ ಮಹಿಳೆಯರ ಒಂದು ಭಾಗವಹಿಸುವಿಕೆ ಕಡಿಮೆ ಇರಲಿಲ್ಲ, ಅತಿ ಹೆಚ್ಚಿನಲ್ಲಿತ್ತು. ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ. ದಿ ಆನ್ಸರ್ ಇಸ್ ಬಿ ಟು ಓನ್ಲಿ. ಕ್ಲಿಯರಾ? ಸೊ ಸ್ಟೇಟ್ಮೆಂಟ್ 1 ಯಾಕೆ ತಪ್ಪಾಗುತ್ತೆ? ಯಾಕಂದರೆ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರ ಜೊತೆ ಬಂದಂಥ ಒಂದು ಒಪ್ಪಂದದ ಪ್ರಕಾರ ಭಗತ್ ಸಿಂಗ್ ಮತ್ತು ಅವರ ಜೊತೆಗಾರರನ್ನು ಹೊರತುಪಡಿಸಿ ಇನ್ನು ಉಳಿದಂಥವ್ರನ್ನ ರಿಲೀಸ್ ಮಾಡಲಿಕ್ಕೆ ಅವರಲ್ಲಿ ಒಂದು ಪುಷನ್ನು ನೀಡ್ತಾರೆ. ಸ್ಟೇಟ್ಮೆಂಟ್ 2 ಯಾಕೆ ಕರೆಕ್ಟ್ ಆಗಿದೆ? ಸಿ ರಾಜಗೋಪಾಲಾಚಾರಿ ಅವರು ಏನು ಮಾಡ್ತಾರೆ, ಈ ವೇದಾರಣ್ಯಂ ಸಾಲ್ಟ್ ಸತ್ಯಾಗ್ರಹವನ್ನು ಮುನ್ನಡೆಸ್ತಾರೆ. ಮಹಾತ್ಮ ಗಾಂಧೀಜಿಯವರ ದಂಡಿ ಮಾರ್ಚ್ ಏನಿರುತ್ತಲ್ಲ, ದಂಡಿ ಯಾತ್ರೆ, ಅದನ್ನು ಒಂದು ರಿಪ್ರೆಸೆಂಟ್ ಮಾಡುತ್ತೆ ಇದು. ಸ್ಟೇಟ್ಮೆಂಟ್ 3 ಯಾಕೆ ತಪ್ಪು? ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟಲ್ಲಿ ಮಹಿಳೆಯರು ಹಿಂದೆಂದಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಹಾಗಾಗಿ ಇದು. ಸೊ ಇಲ್ಲಿ ಏನಾಗುತ್ತೆ, ಗಾಂಧಿ ಇರ್ವಿನ್ ಪ್ಯಾಕ್ಟ್ ಗೊತ್ತಿದ್ದು ನಿಮಗೆ ಭಗತ್ ಸಿಂಗನ್ನು ಸೇವ್ ಮಾಡಲಿಕ್ಕೆ ಗಾಂಧಿಯವರು ಫೇಲ್ ಆಗಿದ್ರು. ಹಾಗಾಗಿ ಕರಾಚಿ ಅಧಿವೇಶನದಲ್ಲಿ ಬ್ಲ್ಯಾಕ್ ಫ್ಲಾಗನ್ನು ತೋರಿಸಲಾಗಿತ್ತು ಅಂತ ಗೊತ್ತಿದ್ರೆ ಆಬ್ವಿಯಸ್ಲಿ ನೀವು ಆ ಫಸ್ಟ್ ಸ್ಟೇಟ್ಮೆಂಟನ್ನು ಎಲಿಮಿನೇಟ್ ಮಾಡ್ತೀರಾ. ಓಕೆನಾ? ಓಕೆ, ನೆಕ್ಸ್ಟ್ ವಿತ್ ರೆಫರೆನ್ಸ್ ಟು ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಇದಕ್ಕೆ ಸಂಬಂಧಪಟ್ಟಂತೆ ಆ್ಯಂಡ್ ನಂತರ ಬಂದಂತಹ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. 1935 ಭಾರತ ಸರ್ಕಾರದ ಕಾಯ್ದೆ ಮತ್ತು ನಂತರದ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ದಿ ಆ್ಯಕ್ಟ್ ಇಂಟ್ರೊಡ್ಯೂಸ್ಡ್ ಡಯಾರ್ಕಿ ಅಟ್ ದಿ ಸೆಂಟರ್ ಆ್ಯಂಡ್ ಅಬಾಲಿಷ್ಡ್ ಇಟ್ ಇನ್ ದಿ ಪ್ರೊವಿನ್ಸಸ್, ಇಂಟ್ರೊಡ್ಯೂಸಿಂಗ್ ಪ್ರೊವಿನ್ಷಿಯಲ್ ಅಟಾನಮಿ. ಈ ಕಾಯ್ದೆಯು ಕೇಂದ್ರದಲ್ಲಿ ದ್ವಿಪ್ರಭುತ್ವ ಅಂದರೆ ಡಯಾರ್ಕಿಯನ್ನು ಪರಿಚಯಿಸಿ ಪ್ರಾಂತ್ಯಗಳಲ್ಲಿ ಅದನ್ನು ರದ್ದುಗೊಳಿಸಿ ಪ್ರಾಂತೀಯ ಸ್ವಾಯತ್ತತೆಯನ್ನು ಜಾರಿಗೆ ತಂದಿತ್ತು. ಇದು ಕರೆಕ್ಟು. ಡಯಾರ್ಕಿ ವಾಸ್ ಅಬಾಲಿಷ್ಡ್. ಯಾವುದು? 1935 ಎಲ್ಲಿ ಕೇಂದ್ರದಲ್ಲಿ ಡಯಾರ್ಕಿಯನ್ನು ಅಬಾಲಿಷ್ ಮಾಡಿದ್ರು, ನೆನಪಿರಲಿ. ಅದ್ರ ಜೊತೆಗೆ ಈ ಒಂದು ಯಾವುದು ಪ್ರೊವಿನ್ಷಿಯಲ್ ಅಟಾನಮಿ ತಂದರು, ಬಟ್ ಕಾರಣಾಂತರಗಳಿಂದ ಇದು ಜಾರಿಗೆ ಬರಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್, ಇನ್ ದಿ 1937 provincial elections, the Indian National Congress formed ministries in all 11 provinces of British India. 1937 ಪ್ರಾಂತೀಯ ಚುನಾವಣೆಗಳಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬ್ರಿಟಿಷ್ ಭಾರತದ ಎಲ್ಲ 11 ಪ್ರಾಂತ್ಯಗಳಲ್ಲಿ ಮಂತ್ರಿಮಂಡಲವನ್ನು ರಚನೆ ಮಾಡ್ತು. ಇದು ತಪ್ಪು. ಎಲ್ಲ ಅಂತ ಬಂದಾಗ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ನೋ. ಕರೆಕ್ಟಾ? ಸೊ ಎಲ್ಲೆಲ್ಲಿ ಮಾಡೋಕ್ಕಾಗಲಿಲ್ಲ, ಅದು ಬೆಂಗಾಲ್, ಪಂಜಾಬ್ ಮತ್ತು ಸಿಂಧನ್ನು ಹೊರತುಪಡಿಸಿ, ಮುಸ್ಲಿಂ ಮೆಜಾರಿಟಿ ಎಲ್ಲಿತ್ತಲ್ಲ ಆ ಒಂದು ಪ್ರದೇಶಗಳನ್ನು ಹೊರತುಪಡಿಸಿ ಇನ್ನುಳಿದಂತಹ ಒಂದು ಪ್ರದೇಶಗಳಲ್ಲಿ ತನ್ನ ಸರ್ಕಾರವನ್ನು ರಚನೆ ಮಾಡ್ತು. ಬಟ್ ಆಲ್ ಅಂತ ಬಂದಿರೋದ್ರಿಂದ ತಪ್ಪಾಗುತ್ತೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಎಲಿಮಿನೇಟ್ ಮಾಡಿದ್ರೆ ಫಸ್ಟ್ ಬಿ ಡಿ 3 ಹೊರಟೋಯ್ತು. ನನ್ನ ಥರ್ಡ್ ಸ್ಟೇಟ್ಮೆಂಟ್ ಸರಿ ಇದೆಯೋ ಇಲ್ಲೋ ನೋಡೋದೇ ಬೇಡ, ಡೈರೆಕ್ಟಾಗಿ ಮಾರ್ಕ್ ಮಾಡ್ಬೋದು. ಓಕೆ. ದಿ ಕಾಂಗ್ರೆಸ್ ಮಿನಿಸ್ಟ್ರೀಸ್ ರಿಸೈನ್ಡ್ en masse in 1939 to protest against India being dragged into World War II without Indian consent. ಒಪ್ಪಿಗೆ ಇಲ್ಲದೆ ಭಾರತವನ್ನು 2ನೇ ಮಹಾಯುದ್ಧಕ್ಕೆ ಎಳೆದುದನ್ನು ಪ್ರತಿಭಟಿಸಿ 1939 ಕಾಂಗ್ರೆಸ್ ಮಂತ್ರಿಮಂಡಲ ಸಾಮೂಹಿಕವಾಗಿ ರಾಜೀನಾಮೆ ನೀಡಿತು. ಸೊ ದಿಸ್ ಈಸ್ ಕರೆಕ್ಟ್. ಯಾಕಂದರೆ ಭಾರತದ ಒಪ್ಪಿಗೆ ಇಲ್ಲದೇನೆ ಭಾರತವನ್ನು ಅಥವಾ ಭಾರತೀಯ ಯೋಧರನ್ನು ಈ 2ನೇ ಮಹಾಯುದ್ಧದಲ್ಲಿ ಸೇರ್ಪಡೆ ಮಾಡಿದ್ರಿಂದ ಈ ಏನು ಎಲ್ಲ ಕಾಂಗ್ರೆಸ್ ಮಿನಿಸ್ಟರ್ಸ್ ಏನು ಮಾಡಿದ್ರು ಅದನ್ನು ಅಪೋಸ್ ಮಾಡಿ ರೆಸಿಗ್ನೇಷನ್ ನೀಡಿರ್ತಾರೆ. ಸೊ ಥರ್ಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪು. ಸೊ ಎಲಿಮಿನೇಷನ್ ಏನು? ಆಲ್ 11 ಪ್ರೊವಿನ್ಸಸ್ ಇಂದ ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಏನಿದೆಯಲ್ಲ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ 11ರಲ್ಲೂ ಮಾಡಿಲ್ಲ ಅಂತ ನಿಮ್ಗೆ ಓದಿರ್ತಾರೆ, ನೆನಪಲ್ಲಿ ಇರುತ್ತೆ. ಅದು ಒಂದು ತಲೆಯಲ್ಲಿ ಇಟ್ಕೊಂಡು ಎಲಿಮಿನೇಟ್ ಮಾಡಿಬಿಡಿ. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 7. ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಕ್ವಿಟ್ ಇಂಡಿಯಾ ಚಳವಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ದಿ ಮೂವ್ಮೆಂಟ್ ವಾಸ್ ಲಾಂಚ್ಡ್ ಫಾಲೋವಿಂಗ್ ದಿ ಫೇಲ್ಯೂರ್ ಆಫ್ ಕ್ಯಾಬಿನೆಟ್ ಮಿಷನ್. ತಪ್ಪಾ ಸರಿನಾ? ಇದು ತಪ್ಪಾಗುತ್ತೆ. ಯಾಕಂದರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟನ್ನು 1942 ಲಾಂಚ್ ಮಾಡಲಾಗಿತ್ತು. ಕ್ಯಾಬಿನೆಟ್ ಮಿಷನ್ ಯಾವಾಗ ಬಂತು ಹೇಳಿ? 1946 ಬಂತು. ಸೊ 1946 ಮೊದಲು ಬರುತ್ತಾ 1942 ಮೊದಲು ಬರುತ್ತಾ? ಕಾಮನ್ ಸೆನ್ಸ್ ಅಪ್ಲೈ ಮಾಡಿ. ಸೊ ಯಾವುದೇ ಸ್ಟೇಟ್ಮೆಂಟ್ ಎಕ್ಸಾಮಿನರು ಅಥವಾ ಕ್ವಶನ್ ಪೇಪರ್ ಯಾವ ರೀತಿಯಲ್ಲಿ ಕೊಟ್ಟಿರುತ್ತೋ ಅದೇ ರೀತಿಯಲ್ಲಿ ಓದಿ ಅರ್ಥೈಸ್ಕೋಬೇಕಂತ ಏನಿಲ್ಲ. ಅದು ಬೇರೆ ಬೇರೆ ರೂಪಗಳಲ್ಲಿ ನೀವು ಓದಿ ಅರ್ಥ ಮಾಡ್ಕೊಳ್ಬೋದು. ಹಾಗಾಗಿ ಇಲ್ಲಿ ಮೂಮೆಂಟನ್ನು ಕ್ಯಾಬಿನೆಟ್ ಮಿಷನ್ ಫೇಲ್ ಆದಮೇಲೆ ಮಾಡಿಲ್ಲ. ಯಾಕಂದರೆ ಈ ಮೂಮೆಂಟ್ ಲಾಂಚ್ ಆಗಿದ್ದು 1942, ಕ್ಯಾಬಿನೆಟ್ ಮಿಷನ್ ಬಂದಿದ್ದು 1946. ಒಂದಕ್ಕೊಂದು ಸಂಬಂಧನೇ ಇಲ್ಲ. ಫಸ್ಟ್ ಸ್ಟೇಟ್ಮೆಂಟ್ ಹೋಯಿತು, ಆಪ್ಷನ್ ಬಿ ಹೋಯಿತು, ಡಿ ಹೋಯಿತು. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ. ಪ್ಯಾರಲಲ್ ಗೌರ್ಮೆಂಟ್ಸ್ ಲೈಕ್ ಜಾತಿಯ ಸರ್ಕಾರ, ಪ್ರತಿ ಸರ್ಕಾರ ವೇರ್ ಎಸ್ಟಾಬ್ಲಿಷ್ ಇನ್ ಪ್ಲೇಸಸ್ ಲೈಕ್ ಬಲಿಯಾ, ತಮ್ಲುಕ್ ಆ್ಯಂಡ್ ಸತಾರಾ. ಬಲ್ಲಿಯಾ, ತಮ್ಲುಕ್ ಮತ್ತು ಸತಾರಾದಂತಹ ಸ್ಥಳಗಳಲ್ಲಿ ಸಮಾನಾಂತರ ಸರ್ಕಾರ ಅಥವಾ ಪ್ಯಾರಲಲ್ ಗೌರ್ಮೆಂಟ್ಸನ್ನು
ರಚನೆ ಮಾಡಲಾಯಿತು. ಇದು ಕರೆಕ್ಟು. ಥರ್ಡ್ ಸ್ಟೇಟ್ಮೆಂಟು, ದಿ ಹಿಂದೂ ಮಹಾಸಭಾ ಆ್ಯಂಡ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಆಕ್ಟಿವ್ಲಿ ಪಾರ್ಟಿಸಿಪೇಟೆಡ್ ಇನ್ ದಿ ಮೂವ್ಮೆಂಟ್ ಅಲಾಂಗ್ ಸೈಡ್ ಕಾಂಗ್ರೆಸ್. ಹಿಂದೂ ಮಹಾಸಭಾ ಮತ್ತು ಭಾರತೀಯ ಕಮ್ಯುನಿಸ್ಟ್ ಪಕ್ಷವು ಕಾಂಗ್ರೆಸ್ ಜೊತೆಗೆ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದವು. ತಪ್ಪು, ಸಕ್ರಿಯವಾಗಿ ಭಾಗವಹಿಸಲಿಲ್ಲ. ದಿ ಅಪೋಸ್ಡ್, ದೇ ಆ್ಯಕ್ಚುಲಿ ಅಪೋಸ್ಡ್. ನೆನಪಿರಲಿ, ಈ CPI ಮತ್ತು ಹಿಂದೂ ಮಹಾಸಭಾ ಈಗಲೂ ಕೂಡ ಸುಮಾರು ಜನ CPIನ ಯಾಕೆ ವಿರೋಧಿಸ್ತಾರೆ ಅಂದರೆ ಇದೇ ರೀಸನ್ಗೆ. ಓಕೆ, ಸೊ ಇವರು ಆಕ್ಟಿವ್ಲಿ ಅಪೋಸ್ ಮಾಡಿದ್ರು ಅಂತ ಹೇಳ್ಬೋದು. ಹಾಗಾಗಿ ಸ್ಟೇಟ್ಮೆಂಟ್ 3 ರಾಂಗ್ ಆಗುತ್ತೆ. ಸೊ ಸ್ಟೇಟ್ಮೆಂಟ್ 3 ಯಾಕೆ ತಪ್ಪಾಗುತ್ತೆ ಅಂದರೆ ಕಮ್ಯುನಿಸ್ಟ್ ಪಾರ್ಟಿ ಮತ್ತು ಈ CPI ಏನು ಮಾಡ್ತಾರೆ, ದಿ ಅಪೋಸ್ ದಿ ಮೂವ್ಮೆಂಟ್ ಟು ದಿ ಅಪೋಸ್ಡ್ ಮೂವ್ಮೆಂಟ್ ಅಲಾಂಗ್ ಸೈಡ್ ಕಾಂಗ್ರೆಸ್. ಅಂದರೆ ಕಾಂಗ್ರೆಸ್ ಜೊತೆಗೆ ಅವರು ಚಳವಳಿಯಲ್ಲಿ ಭಾಗವಹಿಸಲಿಲ್ಲ. ದಿ ಆಕ್ಚುಲಿ ಅಪೋಸ್ ಅಂತ ಹೇಳಲಾಗುತ್ತೆ. ಸೊ ಸ್ಟೇಟ್ಮೆಂಟ್ 3 ತಪ್ಪು. ಉಳಿದಿದ್ದೇನು 2 ಓನ್ಲಿ, ಕೇವಲ 2. ಸೊ ಎಲಿಮಿನೇಷನ್ ಟೆಕ್ನಿಕ್ ಏನು, ಕ್ರೊನಾಲಜಿ 1942 ಮೊದಲೇ ಬರುತ್ತಾ 1946 ಮೊದಲು ಬರುತ್ತಾ ಅಂತ ಗೊತ್ತಿದ್ರೆ ಮುಗೀತು. ಫಸ್ಟ್ ಸ್ಟೇಟ್ಮೆಂಟ್ ಎಲಿಮಿನೇಟ್ ಮಾಡ್ಕೊಂಡ್ಬಿಡ್ಬೋದು. ಕ್ಲಿಯರಾ? ನೆಕ್ಸ್ಟ್, ರಿಗಾರ್ಡಿಂಗ್ ದಿ ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ಆ್ಯಂಡ್ ಪೂನಾ ಪ್ಯಾಕ್ಟ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ದುಂಡು ಮೇಜಿನ ಸಮ್ಮೇಳನ ಮತ್ತು ಪೂನಾ ಒಪ್ಪಂದ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಮಹಾತ್ಮ ಗಾಂಧಿ ಅಟೆಂಡೆಡ್ ದಿ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಸ್ ದಿ ಸೋಲ್ ಅಫಿಷಿಯಲ್ ರಿಪ್ರೆಸೆಂಟೇಟಿವ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇನ್ ಇಂಡಿಯಾ. ಸೊ ಇಲ್ಲಿ ಮಹಾತ್ಮ ಗಾಂಧೀಜಿಯವರು 2ನೇ ದುಂಡು ಮೇಜಿನ ಸಮ್ಮೇಳನವನ್ನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಒಬ್ಬ ರಿಪ್ರೆಸೆಂಟೇಟಿವ್ ಆಗಿ, ಸೋಲ್ ರಿಪ್ರೆಸೆಂಟೇಟಿವ್ ಆಗಿ, ಅಧಿಕೃತ ಪ್ರತಿನಿಧಿಯಾಗಿ ಭಾಗವಹಿಸಿರು ಅಂತ ಹೇಳಲಾಗ್ತಾ ಇದೆ. ಕರೆಕ್ಟು, ಯಾಕಂದರೆ ಗಾಂಧಿ ಇರ್ವಿನ್ ಪ್ಯಾಕ್ಟ್ ಆಗುತ್ತೆ, ಅದರ ನಂತರವೇ ಅವರು ಅದನ್ನು ಅಟೆಂಡ್ ಮಾಡ್ತಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಸೆಕೆಂಡ್ ಸ್ಟೇಟ್ಮೆಂಟು, ದಿ ಕಮ್ಯುನಲ್ ಅವಾರ್ಡ್ ಡಿಕ್ಲೇರ್ಡ್ ಡಿಪ್ರೆಸ್ಡ್ ಕ್ಲಾಸಸ್ ಆಸ್ ಮೈನಾರಿಟೀಸ್ ಆ್ಯಂಡ್ ಪ್ರೊವೈಡೆಡ್ ದೆಮ್ ವಿತ್ ಸಪ್ರೇಟ್ ಎಲೆಕ್ಟೋರೇಟ್. ಕೋಮುವಾರ ತೀರ್ಪು ಅಥವಾ ಈ ಕಮ್ಯುನಲ್ ಅವಾರ್ಡ್ ಏನಿದೆ, ದೀನದಲಿತ ವರ್ಗಗಳನ್ನು ಅಲ್ಪಸಂಖ್ಯಾತರು ಎಂದು ಘೋಷಿಸಿತು ಆ್ಯಂಡ್ ಅದರ ಜೊತೆಗೆ ಅವರಿಗೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳನ್ನು ಒದಗಿಸಿತು. ಇದು ಕರೆಕ್ಟಾ ತಪ್ಪಾ? ಸೊ ನೋಡಿ, ಈ ಕಮ್ಯುನಲ್ ಅವಾರ್ಡು ಪೂನಾ ಪ್ಯಾಕ್ಟು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಬೇಕು. ನಿಮಗೆ ಎರಡಕ್ಕೂ ಒಂದಕ್ಕೊಂದು ಗೊತ್ತಿದ್ರೆ ಮಾತ್ರ ನೀವು ಆನ್ಸರ್ ಮಾಡ್ಬೋದು. ಸೊ ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಏನಾಗುತ್ತೆ, ಇಟ್ ಈಸ್ ಕರೆಕ್ಟ್ ಆರ್ ರಾಂಗ್? ಪೂನಾ ಪ್ಯಾಕ್ಟ್ ಥರ್ಡ್ ಸ್ಟೇಟ್ಮೆಂಟ್ ನೋಡಿ ನಿಮಗೆ ಸೆಕೆಂಡ್ ಸ್ಟೇಟ್ಮೆಂಟ್ ಸರಿ ಇಲ್ಲೋ ಅಂತ ಗೊತ್ತಾಗುತ್ತೆ. ಸೊ ಪೂನಾ ಪ್ಯಾಕ್ಟ್ ರಿಸಲ್ಟೆಡ್ ಇನ್ ರಿಡಕ್ಷನ್ ಆಫ್ ಟೋಟಲ್ ರಿಸರ್ವ್ಡ್ ಸೀಟ್ಸ್ ಫಾರ್ ದಿ ಡಿಪ್ರೆಸ್ಡ್ ಕ್ಲಾಸಸ್. ನೆನಪಿರಲಿ, ಈ ಪೂನಾ ಪ್ಯಾಕ್ಟು ಏನು ಬರುತ್ತಲ್ಲ, ಇದು ಟೋಟಲ್ ಸೀಟ್ಸನ್ನು ಡಿಕ್ರೀಸ್ ಮಾಡಲ್ಲ, ಡಿಪ್ರೆಸ್ಡ್ ಕ್ಲಾಸಸ್ಗೆ ಇನ್ಕ್ರೀಸ್ ಮಾಡುತ್ತೆ. 74 to 141 ಅನ್ಸುತ್ತೆ, ಆ್ಯಕ್ಚುಲಿ ಇನ್ಕ್ರೀಸ್ ಮಾಡುತ್ತೆ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ನೀವು ಪ್ರತ್ಯೇಕವಾಗಿ ಹೋಗೋದು ಬೇಡ, ನಮ್ಮ ಜೊತೆನೇ ಇದ್ಕೊಳ್ಳಿ, ನಮ್ಮ ಜೊತೆಗೆ ಇದ್ಕೊಂಡೇ ಇದರಲ್ಲೇ ನಿಮ್ಗೆ ನಾವು ಒಂದು ರಿಸರ್ವೇಷನ್ ಟೈಪ್ ಕೊಡ್ತೀವಿ, ಸೊ ಅಲ್ಲಿ ನೀವು ಕಂಟೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಅವರಿಗೆ ಕೊಟ್ಟಂತಹ ಸೀಟ್ಸನ್ನು ಆ್ಯಕ್ಚುಲಿ ಇನ್ಕ್ರೀಸ್ ಮಾಡ್ತಾರೆ. ಸೊ ಹಾಗಾಗಿ ಪೂನಾ ಪ್ಯಾಕ್ಟ್ ಏನಾಗುತ್ತೆ, ಅದು ಕೊಟ್ಟಿರುವಂಥ ಸೀಟ್ಸು ಡಿಪ್ರೆಸ್ಡ್ ಕ್ಲಾಸಸ್ ಅವ್ರಿಗೆ ಇನ್ಕ್ರೀಸ್ ಮಾಡುತ್ತೆ ವಿನಃ ಅದನ್ನು ಡಿಕ್ರೀಸ್ ಮಾಡಲ್ಲ. ಹಾಗಾಗಿ ಸ್ಟೇಟ್ಮೆಂಟ್ 3 ರಾಂಗು. ಸ್ಟೇಟ್ಮೆಂಟ್ 3 ಹೋದರೆ 1 ಹೋಯಿತು, 2 ಹೋಯಿತು, 3 ಹೋಯಿತು. ಸಿ ನಿಮಗೆ ಡೌಟ್ಫುಲ್ ಇದ್ರೂ ಕೂಡ, ಕಮ್ಯುನಲ್ ವಾರ್ಡ್ ಬಗ್ಗೆ ಗೊತ್ತಿಲ್ಲ ಅಂದರೂ ಕೂಡ ಈ ಆನ್ಸರು ಸಿ ಆಗುತ್ತೆ ಅಂತ ನೀವು ಯು ಕ್ಯಾನ್ ಗೆಸ್. ಸೊ ಸ್ಟೇಟ್ಮೆಂಟ್ 1 ಏನು ಕರೆಕ್ಟ್ ಆಗಿದೆ, ಗಾಂಧಿ ಇರ್ವಿನ್ ಪ್ಯಾಕ್ಟ್ ಪ್ರಕಾರ ಕಾಂಗ್ರೆಸ್ಸು ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸನ್ನು 1931 ಅಟೆಂಡ್ ಆಗಿ ಒಪ್ಪುತ್ತೆ. ಇದರ ಸೋಲ್ ರಿಪ್ರೆಸೆಂಟೇಟಿವ್ ಆಗಿ ಮಹಾತ್ಮ ಗಾಂಧೀಜಿಯವರು ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಸ್ಟೇಟ್ಮೆಂಟ್ 2 ಯಾಕೆ ಸರಿಯಾಗಿದೆ, ಬ್ರಿಟಿಷ್ PM ರಾಮ್ಸೆ ಮೆಕ್ಡೊನಾಲ್ಡ್ ಏನಿರ್ತಾರೆ ಕಮ್ಯುನಲ್ ಅವಾರ್ಡನ್ನು ಅನೌನ್ಸ್ ಮಾಡ್ತಾರೆ, ಅದು ಸಪ್ರೇಟ್ ಎಲೆಕ್ಟೋರೇಟನ್ನು ಡಿಪ್ರೆಸ್ಡ್ ಕ್ಲಾಸಸ್ ಕೊಡುತ್ತೆ. ಇದಕ್ಕೆ ಗಾಂಧೀಜಿ ಬೇಜಾರಾಗಿ ಅವ್ರು ಏನು ಮಾಡ್ತಾರೆ, ಜೈಲಿನಲ್ಲಿ, ಯರವಾಡ ಜೈಲಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಕುಳಿತುಕೊಳ್ತಾರೆ. ಸುಮಾರು ಮನವೊಲಿಕೆ ನಂತರ ಡಾಕ್ಟರ್ BR ಅಂಬೇಡ್ಕರ್ ಅವರು ಬಂದು ಅವರನ್ನು ಮೀಟ್ ಆಗ್ತಾರೆ. ಆ ನಂತರದಲ್ಲಿ ಪೂನಾ ಪ್ಯಾಕ್ಟ್ ಬರುತ್ತೆ. ಆ ಪೂನಾ ಒಪ್ಪಂದದ ಪ್ರಕಾರ ಮಹಾತ್ಮ ಗಾಂಧೀಜಿ ಮತ್ತು ಅಂಬೇಡ್ಕರ್ ಏನು ಡಿಸೈಡ್ ಮಾಡ್ತಾರೆ, ಸಪ್ರೇಟ್ ಎಲೆಕ್ಟೋರೇಟ್ಸ್ ಬೇಡ, ನೀವು ವಿದಿನ್ ನಮ್ಮ ಏನಿದೆ ಎಲೆಕ್ಷನ್ಸ್ ಏನಿದೆ ಅದರಲ್ಲೇ ಕೂತ್ಕೊಳ್ಳಿ, ನಾನು ನಿಮಗೆ ರಿಸರ್ವೇಷನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು 71 ಸೀಟ್ ಇದನ್ನು 147 ಸೀಟ್ ಮಾಡ್ತಾರೆ. ಸೊ ಇಲ್ಲಿ ಏನು ಮಾಡಬೇಕು, ಡಾಕ್ಟರ್ BR ಅಂಬೇಡ್ಕರ್ ಅವರ ಪೂನಾ ಪ್ಯಾಕ್ಟ್ ಸಕ್ಸಸ್ಫುಲ್ ಆಗಿದ್ದು ಗೊತ್ತಿದ್ರೆ ಆಬ್ವಿಯಸ್ಲಿ ನಿಮಗೆ ಈ ಥರ್ಡ್ ಸ್ಟೇಟ್ಮೆಂಟನ್ನು ಎಲಿಮಿನೇಟ್ ಮಾಡ್ಬೋದು. ಓಕೆ, ಸೊ ಇನ್ನೂ ಹಲವಾರು ಪ್ರಶ್ನೆಗಳಿದ್ದಾವೆ, ಸಿಕ್ಕಾಪಟ್ಟೆ ಪೇಜ್, ಅರೌಂಡ್ 120 ಪೇಜಸ್ ಡಾಕ್ಯುಮೆಂಟ್ ಇದು. ಸೊ ಹಾಗಾಗಿ ಇದನ್ನು ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ. ಈ ಡಾಕ್ಯುಮೆಂಟನ್ನು ನಿಮಗೆ ನಾನು ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ, ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ, ಅಲ್ಲಿ ನೀವು ಉಳಿದಂತಹ ಕಂಟೆಂಟನ್ನು ಓದ್ಕೊಳ್ಬೋದು. ಆ್ಯಂಡ್ ಇದ್ರ ಜೊತೆಗೆ ಇವತ್ತು ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಅಬಿಲಿಟಿ ಕ್ಲಾಸ್ ಕೂಡ ಬರುತ್ತೆ. ಥ್ಯಾಂಕ್ ಯು ಸೊ ಮಚ್. ಲೈಕ್ ಮಾಡೋದನ್ನು ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸಿ ಯು, ಹ್ಯಾವ್ ಅ ಗ್ರೇಟ್ ಡೇ.